ಮೊದಲನೇದಾಗಿ ಎಲ್ಲ ನನ್ನ ರೈತ ಬಂಧುಗಳಿಗೂ ನಮಸ್ಕಾರ. ಮೊದಲನೇದು 2024 ಆಗಸ್ಟ್ 16ನೇ ತಾರೀಕು ನನ್ನ ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಯಿತು. ಇವತ್ತಿಗೆ 2 ವರ್ಷ ಕಂಪ್ಲೀಟ್ ಆಗಿದೆ. ನನ್ನ ಬರ್ತ್ಡೇ ದಿನವೇ ನಾನು ನನ್ನ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ. 2 ವರ್ಷ ಕಳೆದಿದೆ. ಈ 2 ವರ್ಷದಲ್ಲಿ ತುಂಬಾ ಅಪ್ ಆ್ಯಂಡ್ ಡೌನ್ ಜರ್ನಿಗಳನ್ನ ನೋಡ್ಕೊಂಡು ಬಂದಿದ್ದೀನಿ. ರ್ಯಾಶಾಗಿ ಮಾತಾಡಿರೋರನ್ನೂ ನೋಡಿದ್ದೀನಿ, ಪ್ರೀತಿಯಿಂದ ಮಾತಾಡಿರೋರನ್ನೂ ನೋಡಿದ್ದೀನಿ. ಅದರಲ್ಲಿ ಪ್ರೀತಿಯಿಂದ ಮಾತಾಡಿರೋ ರೈತರುಗಳೇ ಜಾಸ್ತಿ ನೋಡಿದ್ದೀನಿ. ನಾನು ನನ್ನ ಅಕ್ಕಪಕ್ಕ ಇರೋರನ್ನ ಪ್ರೀತಿಸೋಕ್ಕಿಂತ ದೂರದವ್ರನ್ನೂ ಕೂಡ ನಾನು ಪ್ರೀತಿಸ್ಕೊಂಡ್ಬಂದಿದ್ದೀನಿ. ಇದರಲ್ಲಿ ನಾನು ಇವತ್ತು ಹಂಚ್ಕೊಳಕ್ಕೆ ಬಂದಿರೋದು 2 ವಿಚಾರ. ಈ 2 ವರ್ಷದಲ್ಲಿ ಹತ್ತತ್ರ 4300 ಜನ ಸಬ್ಸ್ಕ್ರೈಬರ್ ಇದ್ದಾರೆ ಈ ನನ್ನ ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್. ಜೊತೆಗೆ ಇದರಲ್ಲಿ ಒಂದು ದುಃಖನೂ ಕೂಡ ಹೊಂದಿದೆ ನನಗೆ. ಫಸ್ಟು ನಾನು ನಿಮ್ಗೆ ಖುಷಿ ಹೇಳ್ತೀನಿ, ಇವತ್ತು ನನ್ನ ಹುಟ್ಟುಹಬ್ಬಕ್ಕೆ ಎಷ್ಟು ಜನ ವಿಶ್ ಮಾಡಿದಿರೋ ನಾನು ಅವರೆಲ್ಲರಿಗೂ ಕೂಡ ತುಂಬಾ ಚಿರಋಣಿ ನಾನು. ಯಾಕೆ ಅಂತಂದರೆ ಫಸ್ಟ್ ನನ್ನ ರಾಮನಗರದಲ್ಲಿದ್ದಾಗ ಅಂದರೆ ಒಂದು 500ರಿಂದ 1000 ಜನಕ್ಕೆ ನಾನು ಯಾರು ಅಂತ ಗೊತ್ತಿತ್ತು. ಲೋಕೇಶ್ ಅವರು ಇವತ್ತು ಯಾವುದೇ ಒಂದು ಜಾತ್ರೆಗಳಿಗೆ ಹೋದ್ರು, ಎಲ್ಲೇ ಹೋದ್ರು, ಅಣ್ಣ ನೀವು ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಲೋಕೇಶ್ ಅಣ್ಣ ಅಲ್ವಾ ಅಂತ ಕೇಳ್ತಾರೆ. ನೀವು ಕೊಟ್ಟಿರ್ತಕ್ಕಂಥ ರೈತರಿಗೆ ಪ್ರೀತಿನೇ ಇವತ್ತು ನನಗೆ ಇಷ್ಟು ದೊಡ್ಡಗೆ ಕೀರ್ತಿ ಸಿಕ್ಕಿರೋದು. ತುಂಬ ಒಂದು ಖುಷಿಯಾಗುತ್ತೆ. ಎಷ್ಟೋ ಜನ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಇದ್ದಾರೆ, ಕೆಲವರು ನನಗೂ ಹೇಳಿದ್ದಾರೆ ಸೈಬರಲ್ಲಿ ಹೋಗಿ ಫೇಕಾಗಿ ಸಬ್ಸ್ಕ್ರೈಬರ್ ಹಾಕ್ಕೊಂಡು ಮಾಡ್ಬೋದಣ್ಣ ಅಂತ ಹೇಳಿದ್ದಾರೆ. ಬಟ್ ನಾನು ಯಾವುದೂ ಮಾಡಲಿಲ್ಲ. ಇವತ್ತು ನಾನು 4300 ಜನ ನನಗೆ ಸಿಕ್ಕಿದ್ದಾರೆ ಅಂದರೆ ಅದು ನಿಜವಾದ ರೈತರ ಪ್ರೀತಿ. ತುಂಬ ಖುಷಿಯಾಗುತ್ತೆ. ಇಷ್ಟು ಜನನ ನಾನು ಸಂಪಾದನೆ ಮಾಡಿದೆ ಅಂತ. ಇವತ್ತು ಈ ಚಾನಲ್ನ ಓಪನ್ ಮಾಡಿದ್ಮೇಲೆ 500ರಿಂದ 1000 ಜನಕ್ಕೆ ತಿಳಿದಿದ್ದು ನಾನು ಮಿನಿಮಮ್ 25ರಿಂದ 50,000 ಜನಕ್ಕೆ ನಾನು ಯಾರು ಅಂತ ಗೊತ್ತಿಲ್ಲ. ಆ ಥರ ಮಾಡಿದ್ದು ಇದೇ ನನ್ನ ಬಡ ರೈತರು, ನಮ್ಮ ಹಳ್ಳಿ ರೈತರುಗಳು, ಸಿಟಿಯವರು, ಆರ್ಮಿ ಸರ್ಗಳು. ಯಾಕೆಂದರೆ ಆರ್ಮಿ ಸರ್ಗಳು ನನ್ನ ಹತ್ರ ಮಾತಾಡ್ತಾರೆ, ತುಂಬ ಖುಷಿಯಾಗುತ್ತೆ ನೀನು ಮಾಡ್ತಿರೋ ಕೆಲಸ ಒಳ್ಳೆಯದು ಅಂತ. ಇಷ್ಟು ದಿನ ಮಾಡಿದ್ದೀನಿ, ಎಷ್ಟೋ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ನಮ್ಮ ಹಳ್ಳಿ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಯೂಟ್ಯೂಬಲ್ಲಿ ಬಂದಂಥ ಅಲ್ಪ ಸ್ವಲ್ಪ ದುಡ್ಡಿಗೆ ನಾನು ಕೊಮ್ಮೂರ್ದಿರೋ ದುಡ್ಡನ್ನು ಹಾಕ್ಕೊಂಡು ನಮ್ಮ ಕೃಷ್ಣ ಪಪ್ಪಾಜಿಯವ್ರನ್ನ ಸಾಥ್ ತೊಗೊಂಡು ಅವರ ಒಂದು ಮಾರ್ಗದರ್ಶನದಲ್ಲೇ ಬ್ರೀಡಿಂಗ್ ಪರ್ಪಸ್ ಹೆಚ್ಚಬೇಕು ಅಂದ್ಬಿಟ್ಟು ನಮ್ಮ ಕೆಂಗಲ್ ಜಾತ್ರೆಯಲ್ಲಿ ಪ್ರೈಸ್ ಕೊಟ್ಟಿದ್ದೀನಿ. ತುಂಬಾ ನನ್ನ ಕೈಲಾದ ಪ್ರಯತ್ನ ನಾನು ಮಾಡಿದ್ದೀನಿ. ಸೊ ಮುಂದಕ್ಕೆ ಮಾಡ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಇಷ್ಟಂತೂ ನನ್ನ ಕೈಲಾಗಿ ಮಾಡಿಕೊಂಡು ನಾನು ಬಂದಿದ್ದೀನಿ. ಜೊತೆಗೆ ಇಷ್ಟು ಜನದ ಪ್ರೀತಿ ಸಿಕ್ಕಿರೋದಕ್ಕೆ ನಾನು ಚಿರಋಣಿಯಾಗಿರ್ತೀನಿ. ನಾನು ನನ್ನ ಕುಟುಂಬ ತುಂಬಾ ಖುಷಿ ಪಡ್ತೀವಿ. ಹಾಗೆ 2ನೇ ವಿಚಾರ, ಈ ವಿಡಿಯೋ ಏನು ಇವತ್ತು ನಾನು ಮಾಡ್ತಿದ್ದೀನೋ ಇದೇ ವಿಡಿಯೋನೇ ಲಾಸ್ಟ್ ಆಗ್ಬೋದು. ಇನ್ನು ಮುಂದೆ ನಾನು ಏನು ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಆಗಲಿ, ಲೋಕೇಶ್ ಸೂರ್ಯ ಕಿಂಗ್ ಸ್ಟಾರ್ ಅನ್ನೋ ಒಂದು ಇನ್ಸ್ಟಾಗ್ರಾಮಲ್ಲಾಗಲಿ, ಲೋಕೇಶ್ ಸೂರ್ಯ ಅನ್ನೋ ಒಂದು ಫೇಸ್ಬುಕ್ ಐಡಿಲಾಗಲಿ ಯಾವುದೇ ಒಂದು ವೀಡಿಯೋನ ಮಾಡೋದು 100% ಭಾಗ ಡೌಟ್ ಇದೆ. ಕಾರಣ ಏನು ಅಂತಂದರೆ ಈ 4000 ಜನ ಸಬ್ಸ್ಕ್ರೈಬರ್ ಇದ್ದಾಗ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ರೆ 4000 ಜನಕ್ಕೂ ನೋಟಿಫಿಕೇಷನ್ ಹೋಗುತ್ತೆ. ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನಾನು ಮುಂದಕ್ಕೆ ವೀಡಿಯೋ ಕಂಟಿನ್ಯೂ ಮಾಡಬೇಕು ಅಂದರೆ ಈ ಲಾಸ್ಟ್ ವೀಡಿಯೋದಲ್ಲೇ ನಾನು ಮಾಡಬೇಕಾ ಬೇಡ ಅನ್ನೋದು ನಿಮ್ಮಲ್ಲೇ ಬಿಟ್ಟಿರುತ್ತೆ. ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ರೆ 24 ಗಂಟೆ ಟೈಮಲ್ಲಿ 200ರಿಂದ 300 ಜನ 400 ಜನ ನೋಡ್ತೀರ. ನಾನು ಮಾಡ್ತಿರೋದು ಯಾರ್ದೋ ಆಡಂಬರದಲ್ಲಿರೋರ್ನಾಗಲಿ ದುಡ್ಡಿರೋರ್ನಾಗಲಿ ಅಲ್ಲ, ನಮ್ಮಂಥ ನಿಮ್ಮಂಥ ಸಣ್ಣ ಪುಟ್ಟ ಬಡ ರೈತರುಗಳನ್ನ. ನನ್ನ ಆಸೆ ಇರೋದು ಒಂದು ರೈತನ ಮನೆಯಿಂದ ಇನ್ನೊಬ್ಬ ರೈತನ ಮನೆಗೆ ದನ ಕೊಡ್ರಿ, ಒಂದು ರೈತನ ಮನೇಲಿ ದನ ತಗೊಳ್ರಿ. ಮಧ್ಯೆ ಯಾರೋ ದಳ್ಳಾಳಿ ಬೇಡ. 16 ವರ್ಷಗಳ ಕಾಲ ನಿಮ್ಮ ದನಗಳು ಇನ್ನೊಬ್ಬರ ಮನೇಲಿ ಇರಲಿ, ಬಸವಣ್ಣ ದೇವ್ರ ಮನೆಯಿಂದ ಮನೆಗೆ ಹೋಗಲಿ ಅಂತ ನಾನು ಕೇಳ್ಕೊತೀನಿ. ಯಾರೋ ಇನ್ನೊಬ್ಬ ಬಂದು ದಳ್ಳಾಳಿ ಬಂದು ಅವನು ದುಡ್ಡು ಸಂಪಾದನೆ ಮಾಡೋಕ್ಕೋಸ್ಕರ ಬೇಡ. ಜೊತೆಗೆ ಯಾತಕ್ಕೆ ನಾನು ಈ ಮಾತು ಹೇಳಿದೆ, ಯೂಟ್ಯೂಬ್ನ ನಾನು ಇವತ್ತಿಗೆ ಸ್ಟಾಪ್ ಮಾಡ್ತಿದ್ದೀನಿ 2 ವರ್ಷಕ್ಕೆ ಅಂತಂದರೆ, ನಾನು ಆಗ್ತಕ್ಕಂಥ ವೀಡಿಯೋದಲ್ಲಿ ಲಾಂಗ್ ವೀಡಿಯೋನೂ ಇರುತ್ತೆ, ಶಾರ್ಟೂ ಇರುತ್ತೆ. ಅತಿಯಾಗಿ ಲಾಂಗಾಗೆ ಎಲ್ಲ ವೀಡಿಯೋನೂ ಮಾಡ್ತೀವಿ. ಏನು ಕಾರಣ ಅಂತಂದರೆ ಅವರ ಎಲ್ಲ ಕಷ್ಟ ಸುಖಗಳನ್ನು ನಾವು ತಿಳ್ಕೋಬೇಕು. ನಮಗೂ ನೋವಿದೆ. ಯಾರ ಮನೆ ಕರೆದಾಗಲೂ ನಾನು ಹೋಗ್ತೀನಿ, ಬರ್ತೀನಿ. ಎಲ್ಲರ ಮನೆಯಲ್ಲೂ ನಾನು ಚೆನ್ನಾಗಿ ಖುಷಿಯಾಗಿ ಒಂದು ವೀಡಿಯೋ ಮಾಡ್ತೀನಿ, ಮಾಡ್ಕೊಡ್ತೀನಿ, ಪ್ರತಿಯೊಂದು ಕೆಲಸನೂ ಮಾಡ್ತೀನಿ. ಜೊತೆಗೆ ಈ ವಿಡಿಯೋ ಸ್ಟಾಪ್ ಮಾಡೋಕ್ಕೂ ಕಾರಣವೂ ಅದೇ. ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ರೆ 200ರಿಂದ 300 ಜನ ನೋಡಿದ್ರೆ, 4000 ಜನ ಸಬ್ಸ್ಕ್ರೈಬರ್ ಇರೋ ಜಾಗದಲ್ಲಿ 200 ಜನ ನೋಡಿದ್ರೆ ಏನು ಅನಿಸುತ್ತೆ ನನಗೆ? ನಾನು ಮಾಡಿದ್ದಕ್ಕೂ ನಾನೊಂದು ವೀಡಿಯೋ ಮಾಡಿ ಒಂದು ಬಡವ್ರಿಗೆ ಅನುಕೂಲ ಆಗಲಿ, ಒಂದು ದೊಡ್ಡ ಮಟ್ಟಕ್ಕೆ ಮುಟ್ಲಿ ಅಂತ ಮಾಡಿದ್ದಕ್ಕೂ ಯಾವುದೇ ಪ್ರಯೋಜನ ಇಲ್ಲ. ಇದೇ ಕಾರಣದಿಂದ ತುಂಬಾ ಮನಸ್ಸು ನೊಂದಿದ್ದೀನಿ ವೀಡಿಯೋಗಳು ಪುಷ್ ಆಗದಿದ್ದಾಗ.
ಸೊ ಕ್ರಿಕೆಟ್ ಟೈಮು, ನಾನು ಕ್ರಿಕೆಟ್ ನೋಡ್ತೀನಿ. ಅವಾಗ ಕ್ರಿಕೆಟ್ ನಮ್ಮ ನಮಗೆ ಸಪೋರ್ಟ್ ಮಾಡಬೇಕು, ನಮ್ಮ ಇಂಡಿಯಾಗೆ ನಾವು. ಸೊ ನೋಡೋಣ, ನನಗೋಸ್ಕರ ನನ್ನ ಯೂಟ್ಯೂಬ್ಗೋಸ್ಕರ 10 ನಿಮಿಷ ನೀವು ಎತ್ತಿಟ್ಟರೆ ಸಾಕು ಒಂದು ವೀಡಿಯೋಗೆ, ನಾನು ಅದನ್ನೇ ಕೇಳ್ಕೊತೀನಿ. ಬಟ್ ಅದನ್ನು ಯಾವಾಗಲೂ ಮಾಡದೇ ಇರೋದ್ರಿಂದನೇ ಎಷ್ಟೋ ದಿನ ತುಂಬಾ ಬೇಜಾರಾಗಿದ್ದೀನಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದಾಗ. ಸೊ ಅಷ್ಟು ದೊಡ್ಡ ಒಂದು ಸಬ್ಸ್ಕ್ರೈಬರ್ ಇಟ್ಕೊಂಡು ನನ್ನ ಚಾನಲಲ್ಲಿ ಒಂದು ವೀಡಿಯೋ 500ರಿಂದ 1000 ಜನ ನೋಡಿದ್ದಾರೆ ಅಷ್ಟೇ ಅಂದರೆ ತುಂಬಾ ಫೀಲ್ ಆಗುತ್ತೆ. ಯಾವುದೋ ಒಂದು ವೀಡಿಯೋಗೆ ಹೋಗುತ್ತೆ 5000, 6000, 8000, 10,000 ಜನ ನೋಡ್ತೀರ. ಬಟ್ ನಾನು ಯಾವುದೇ ಮೇಕಪ್ ಮಾಡಿ ವೀಡಿಯೋಗಳನ್ನ ಮಾಡಲ್ಲ. ನಾನು ಮೊಬೈಲಲ್ಲೇ ಮಾಡ್ತೀನಿ, ಮೊಬೈಲಲ್ಲೇ ಎಡಿಟ್ ಮಾಡ್ತೀನಿ. ಇರೋ ವಾಸ್ತವತೆನ ತೋರ್ಸೋಕ್ಕೆ ನಾನು ಟ್ರೈ ಮಾಡ್ತೀನಿ. ಅದರಿಂದ ಯಾವುದೇ ದುಡ್ಡಾಗಲಿ, ಹಣ, ಆಸ್ತಿ, ಅಂತಸ್ತು ನನಗೇನೋ ಸಿಗುತ್ತೆ ವಿವರಣೆ ಇಲ್ಲ. ಇರೋದನ್ನು ಬೆಳಗ್ಗೆ ಎದ್ರೆ ಕೆಲಸಕ್ಕೆ ಹೋಗ್ತೀನಿ, ಮಾಡ್ತೀನಿ, ನನಗೆ ಅದೇ ಸಾಕಾಗುತ್ತೆ. ನಾನೇನು ಇದನ್ನೇ ಮಾಡಬೇಕು, ಇದರಲ್ಲೇ ನನ್ನ ಜೀವನ ಮಾಡಬೇಕು ಅಂತೇನಿಲ್ಲ. ಬಟ್ ನನ್ನನ್ನು ಗುರುತಿಸೋ ಥರ ಮಾಡಿದಿರಲ್ಲ ನನ್ನ ಜನ, ಅವ್ರಿಗೆ ನಾನು ಚಿರಋಣಿ ಆಗಿರ್ತೀನಿ ನನ್ನ ಕುಟುಂಬ ಸಮೇತವಾಗಿ. ಅಷ್ಟಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋನ ಇವತ್ತಿಗೆ ಅಪ್ಲೋಡ್ ಆಗುತ್ತೆ. ಸೊ ಇನ್ನು ಮುಂದಕ್ಕೆ ವೀಡಿಯೋ ಮಾಡಬೇಕಾ ಬೇಡವಾ ಅನ್ನೋದು ನಿಮ್ಮ ಕೈಯಲ್ಲಿರುತ್ತೆ. ವೀಡಿಯೋ ಮಾಡಬೇಕು, ಈ ಲೊಕೇಶನ್ನ ಇನ್ನು ಮುಂದೆ ವೀಡಿಯೋ ಮಾಡಿ ಅಟ್ಲೀಸ್ಟ್ ಎಲ್ಲ ರೈತರಿಗೂ ಅನುಕೂಲ ಆಗೋ ಥರ ನಿಂತ್ಕೋಬೇಕು ಅನ್ನೋದಾದರೆ ಮಾಡಬೇಕು, ಬೇಡ ಅನ್ನೋದಕ್ಕೆ ನೀವೇ ಸಪೋರ್ಟ್ ಮಾಡಿ. ಇಷ್ಟು ದಿನ ಹೇಗೆ ಮಾಡ್ಕೊಂಬಂದಿದ್ರು ಇನ್ನು ಮುಂದಕ್ಕೂ ಅದೇ ಥರ ಮಾಡ್ತೀನಿ ಅನ್ನೋದಾದರೆ ನಾನು ಕೈ ಜೋಡಿಸಿ ನಿಲ್ತೀನಿ ಅನ್ನೋದೇ ಆದರೆ ನೀವುಗಳು ನಾನು 100% ವೀಡಿಯೋ ಮಾಡ್ತೀನಿ. ಇಲ್ಲ ಅಂದರೆ ಈ ವಿಡಿಯೋ ಆದಮೇಲೆ ಯಾವುದೇ ವೀಡಿಯೋ ನನ್ನ ಕಡೆಯಿಂದ ಅಪ್ಲೋಡ್ ಆಗೋಲ್ಲ. ನನ್ನನ್ನು ಫಾಲೋ ಮಾಡ್ತಿರ್ತಕ್ಕಂಥ ಜನಕ್ಕೆ ಏನಾದರೂ ನೋವಾಗಿದ್ದರೆ ದಯವಿಟ್ಟು ಕ್ಷಮಿಸ್ಕೊಡಿ. ತುಂಬ ನೋವಾಗುತ್ತೆ. ಯಾಕೆಂದರೆ ಒಂದು ವೀಡಿಯೋನ ಕಷ್ಟಪಟ್ಟು ನಾನು ಏನು ಅಂದ್ಕೊಂಡಿರ್ತೀನಿ ಆ ಥರ ಮಾಡಿರ್ತೀನಿ ಅಂತಂದರೆ ನಾನು ರೈತರಿಗೆ ಒಳ್ಳೇದಾಗಲಿ ಅಂತ ಮಾಡ್ತೀನಿ. ನನಗೋಸ್ಕರ ನಾನು ಯಾವತ್ತೂ ಕೇಳ್ಕೊಂಡಿಲ್ಲ. ನಾನು ಏನೇ ದುಡಿದ್ರು ಇವತ್ತು ಹೇಳಿರ್ತೀನಿ, ಇದನ್ನು ನಿಮ್ಮಲ್ಲೂ ಅಳವಡಿಸ್ಕೊಳ್ಳಿ. ನನಗೊಬ್ಬರು ಹೇಳಿದರು, ನಾನು ಅದನ್ನು ಅಳವಡಿಸ್ಕೊಂಡಿದ್ದೀನಿ. ನಾನು ಏನೇ ದುಡಿದ್ರು ಅದನ್ನು 4 ಭಾಗ ಮಾಡ್ಕೊತೀನಿ. ಒಂದು ಭಾಗ ಒಂದು ದೇವಸ್ಥಾನಗಳಿಗೆ ಅನ್ನೋ ಆಸೆ ಇದೆ, ಅದಕ್ಕೆ ಇಟ್ಕೊತೀನಿ. ಒಂದು ಭಾಗ ನನಗೆ ಅಂತ, ನನ್ನ ಫ್ಯಾಮಿಲಿಗೆ ಅಂತ ಇಟ್ಕೊತೀನಿ. ಮಕ್ಕಳು ಭವಿಷ್ಯಕ್ಕೆ ಅಂತ ಒಂದು ಭಾಗ ಇಡ್ತೀನಿ. ಇನ್ನು ಒಂದು ಭಾಗವನ್ನು ರೈತರಿಗೆ ಅನುಕೂಲ ಆಗೋಕ್ಕೆ ಅನ್ನೋ ಒಂದು ವಿಚಾರಕ್ಕೆ ಇಡ್ತೀನಿ. ಯಾವ್ದಾದ್ರು ಒಂದು ಸಮಸ್ಯೆಗಳಾಗಿದೆ ಅಂಥದಕ್ಕೆ ನಾನು ಸ್ಪಂದಿಸೋಕ್ಕೆ ಇಷ್ಟಪಡ್ತೀನಿ. ನೀವು ಆ ಥರ ಅಳವಡಿಸ್ಕೊಳ್ಳಿ ಮುಂದಕ್ಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ವಿಡಿಯೋ ಮುಂದಕ್ಕೆ ಮುಂದುವರಿಸ್ಬೇಕಾ ಬೇಡವಾ ಎರಡೂ ನಿರ್ಧಾರವನ್ನು ನಿಮ್ಗಳಿಗೆ ಬಿಟ್ಟಿರ್ತೀನಿ. ಲಾಸ್ಟಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಎಲ್ಲ ನನ್ನ ರೈತರಲ್ಲೂ ನಾನು ವಿಡಿಯೋ ಕಂಟಿನ್ಯೂ ಮಾಡಬೇಕು ಅನ್ನೋದಾದರೆ ಡಿಸ್ಪ್ಲೇ ಮೇಲೆ ನನ್ನ ನಂಬರ್ ಇರುತ್ತೆ, ದಯವಿಟ್ಟು ಕಾಲ್ ಮಾಡಿ. ಇಲ್ವಾ ಮೆಸೇಜ್ ಮಾಡಿ, ಅಣ್ಣ ನಾವು ಸಾಥ್ ಕೊಡ್ತೀವಿ ನೀವು ವಿಡಿಯೋ ಮಾಡು ಅಂತ. ಡೆಫಿನೆಟ್ಲಿ ನಿಮ್ಮೆಲ್ಲರ ಒಂದು ಮಾತನ್ನು ನಾನು ತೊಗೊತೀನಿ. ನಾನು ಮಾಡೋ ಕೆಲಸದಿಂದ 100 ಜನಕ್ಕೆ 1000 ಜನಕ್ಕೆ ಒಳ್ಳೆಯದಾಗುತ್ತೆ ಅನ್ನೋದಾದರೆ ನಾನು ಮಾಡ್ತೀನಿ. ಬಟ್ ನನಗೆ ನೋವಾಗುತ್ತೆ ಅನ್ನೋದಿದೆ, ಕೈ ಸಹಿಸ್ಕೊಳ್ಳೋಕ್ಕಾಗಲ್ಲ. ಅಷ್ಟಂತೂ ಹೇಳಿರ್ತೀನಿ. ನನ್ನ ಪ್ರತಿಯೊಂದು ವಿಚಾರವೂ ಕೂಡ ನಿಮ್ಗಳಲ್ಲಿ ತಿಳಿಸೇ ನಾನು ಮಾಡೋದು. ನಾನು ಯಾವುದೇ ಕೆಲಸ ಮಾಡೋದು, ನಾನು ಎಲ್ಲೇ ಹೊರಗಡೆ ಹೋದರೂ ನಾನು ಹೇಳ್ಬಿಟ್ಟು ಹೋಗ್ತೀನಿ, ಹಿಂಗೆ ಹೋಗ್ತಾ ಇದ್ದೀನಿ. ಯಾಕೆಂದರೆ ಅಲ್ಲಿನ ಜನಗಳಿಗೆ ಅನುಕೂಲ ಆಗಲಿ ಅಂತ. ದಯವಿಟ್ಟು ನಾನು ಕಂಟಿನ್ಯೂ ಮಾಡಬೇಕು ಬೇಡ ಅನ್ನೋದಕ್ಕೆ ಕಮೆಂಟ್ಸ್ ಮಾಡಿ, ಇಲ್ಲ ಕಾಲ್ ಮಾಡಿ, ಇಲ್ಲ ಹೇಗೆ ಸಪೋರ್ಟ್ ಮಾಡ್ತೀರೋ ನಮ್ಮ ರೈತರಿಗೆ ಬಿಟ್ಟಿರ್ತೀನಿ. ಅಷ್ಟಂತೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂಡಿಪೆಂಡೆನ್ಸ್ ಡೇ ಅಂದ್ಬಿಟ್ಟು ಸ್ವಲ್ಪ ಫ್ರೀಯಾಗಿದ್ದೀವಿ ಅಂದ್ಬಿಟ್ಟು ಒಂದು ಬೀಚ್-ದೋರಿನ ಭೇಟಿ ಮಾಡೋಕ್ಕೆ ಬಂದಿದ್ದೀವಿ. ಈ ಬೀಚ್-ದೋರಿ ಏನು ಹೊಸದೇನಲ್ಲ, ಹಳೇದೇನೆ. ತುಂಬ ದಿನ ಆಗಿತ್ತು, ಒಂದು ವರ್ಷಾನುಗಟ್ಲೆಗಳೇ ಆಗೋಗಿತ್ತು ವಿಡಿಯೋ ಮಾಡಿ. ಇದಕ್ಕೆ ಬಿದ್ದಿರೋ ಕರುಗಳು ಅಷ್ಟೇ ಒಳ್ಳೊಳ್ಳೆ ಟಾಪ್ ಕರ ಬಿದ್ದಿರೋದ್ರಿಂದ. ಅಣ್ಣ ನಮಸ್ತೆ. ನಮಸ್ತೆ ಅಣ್ಣ, ನಿಮ್ಮ ಹೆಸರು?
ಶಿವಾನಂದ್ ಅಂತ. ಎಲ್ಲಿಯವ್ರು ತಾವು? ಮಾದಾಪುರ. ಯಾವ ಹೋಬ್ಳಿಗೆ ಬರುತ್ತೆ? ಮಾದಾಪುರ ಕಸ್ಬಾ ಹೋಬಳಿ, ರಾಮನಗರ ತಾಲೂಕು, ಬೆಂಗಳೂರು ಡಿಸ್ಟಿಕ್ಕು. ಇವಾಗ ಡಿಸ್ಟಿಕ್ ಮಾಡ್ಕೊಂಬಿಟ್ರಿ ನೀವು? ಬೆಂಗಳೂರು ಡಿಸ್ಟಿಕ್ ಮಾಡ್ಕೊಂಡಿದ್ದೀವಿ. ಓಕೆ ಅಣ್ಣ, ಈಗ ಎಷ್ಟು ವರ್ಷದಿಂದ ನೀವು ಓರಿ ಕಟ್ತಾ ಇರೋದು? ಈಗ ನಾವು ಇದನ್ನ ತಗೊಂಡು ಬಂದು ಹೆಚ್ಚು ಕಮ್ಮಿ 3 ವರ್ಷ ಆಯ್ತಾ. ಮತ್ತು 3 ವರ್ಷ? 2.5 ವರ್ಷ. 2.5 ವರ್ಷ. ಓಕೆ. ಈಗ ಮೊದಲು ಅದಕ್ಕೂ ಮುಂಚೆ ನೀವು ಓರಿ ಕಟ್ತಿದ್ರಾ? ಅದಕ್ಕೆ ಮುಂಚೆ ಅಂದರೆ ಗಾಡಿ ಎತ್ಕೊಳ್ಳೋ ಓರಿಗಳು ನಮ್ಮ ತಂದೆ. ಓ, ಅಂದರೆ ಓರಿಗಳಲ್ಲಿ ಗಾಡಿ ಎತ್ಕೊಳ್ತಾರ? ಜೊತೆ ಓರಿಗಳು ಹಾಂ ಕಟ್ತಾಯಿದ್ರು. ಓಕೆ. ಬಿತ್ತನೆ ಓರಿಗಳೇನು ಕಟ್ತಾ ಇರಲಿಲ್ಲ. ಓಕೆ. ನಿಮ್ಗೆ ಯಾಕೆ ಈ ಕಾಯಸ್ಸು ಬಿತ್ತನೆ ಓರಿನೇ ಕಟ್ಟಬೇಕು ಆಸೆ? ಇವಾಗೆಲ್ಲ ಕ್ರೇಜ್ಗಳು. ಹಾಂ. ಎಲ್ಲರಿಗೂ ಇಲ್ಲೆಲ್ಲೋ ಈ ಸುತ್ತಲ್ಲಿ ಓರಿಗಳಿಲ್ಲ. ಓಕೆ. ಅದರಿಂದ ಎಲ್ಲರೂ ಕೇಳ್ತಿದ್ರು, ಕಟ್ಟಬೇಕು ಅನ್ನೋದೊಂದು ಆಸೆ ನಮಗೂ ಇತ್ತು. ಅದಕ್ಕೆ ಆಸೆ ತೀರಿಸ್ಕೊಂಬಿಡ್ರಿ. ಓಕೆ. ಇದು ನಿಮಗೆ ಕಂಟಿನ್ಯೂ ಮಾಡ್ತೀರಾ ಅಥವಾ ಸುಮ್ಮನೆ ಸ್ಟಾಪ್ ಮಾಡಿಬಿಡ್ತೀರಾ? ನಮ್ಮ ಕೈಲಾಗೋವರೆಗೂ ಕಂಟಿನ್ಯೂ ಮಾಡ್ತೀನಿ. ನಿಮ್ಮ ಕೈಲಾಗೋವರೆಗೂ ಕಂಟಿನ್ಯೂ ಮಾಡ್ತೀರಾ, ಆಮೇಲೆ ಬೇಕಾದ್ರೆ ಸ್ಟಾಪ್ ಮಾಡ್ಕೊಳ್ಳೋದು. ಓಕೆ. ಇವಾಗ ಈಗ 2.5 ವರ್ಷದಿಂದ ನೀವು ಹೊರಿ ಕಟ್ತಾ ಇದ್ರಲ್ಲ, ಇದು ದನಿನ ಮೇಲೆ ಬಿಡೋಕ್ಕೆ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯಿತು? ದನಿನ ಮೇಲೆ ಬಿಡೋಕ್ಕೆ ಶುರು ಮಾಡಿ ಈ ಆಗಸ್ಟ್ಗೆ 2 ವರ್ಷ. ಈ ಆಗಸ್ಟ್ಗೆ 2 ವರ್ಷ. 2 ವರ್ಷದಿಂದ ಈಗ ಎಷ್ಟು ದನ ಬಿಟ್ಟಿರ್ಬೋದು ನೀವು? ಒಂದು 500-550 ಅಷ್ಟು ಬಿಟ್ಟಿರ್ಬೋದು. 550 ಅರ್ಸ್ಕೊಳ್ಳೋ? 500-550 ಅಷ್ಟು ಒಟ್ಟಲ್ಲಿ ಒಂದು 500 ಅಂತೂ ಗ್ಯಾರಂಟಿ. ಅಂದರೆ 2 ವರ್ಷಕ್ಕೆ 500 ಅಂದರೆ 1 ವರ್ಷಕ್ಕೆ 250 ದನ. ಅಂದರೆ ವಾರದಲ್ಲಿ ಒಂದು 4-5 ವಾರಕ್ಕೆ. ಅಂದರೆ ಒಂದಿನ ಬರ್ತವೆ, ಒಂದಿನ ಬರೋಲ್ಲ ಅನ್ನೋ ಲೆಕ್ಕಾಚಾರ. ಅಲ್ಲ, ಯಾಕೆ ಕೇಳಿದೆ ಅಂದರೆ ಕೆಲವ್ರು ಹೇಳ್ತಾರೆ ಒಂದು ದಿನಕ್ಕೆ 5 ಬರ್ತವೆ, 10 ಬರ್ತವೆ, 4 ಬರ್ತವೆ, ಟೆಂಪೋದಲ್ಲಿ ಹಾಕೋಬೋತಾರೆ ಅಂತ ಹೇಳ್ತಾರೆ. ಒಂದು ವರ್ಷಕ್ಕೆ ಒಂದು 600-700 ದನ ಅದು. ಫ್ರೀಯಾಗಿ ಬಿಡ್ತೀವಿ ಸರ್. ದೂರದಿಂದ ಟೆಂಪೋದಲ್ಲಿ ಹಾಕೊಂಡು ದೂರದಿಂದ ಬಂದರೆ, ನಮ್ಮ ತಾಲೂಕು ಬಿಟ್ಟು ಒಂದಿಂದ ಬಂದರೆ, ರಾಮನಗರದಿಂದ ಆಚೆಯಿಂದ ಬಂದರೆ ಓಕೆ ಫ್ರೀಯಾಗಿ ಬಿಡ್ತೀನಿ. ದುಡ್ಡು ಈಸ್ಕೊಳ್ಳಲ್ಲ? ಈಸ್ಕೊಂಡಿರೋ ಬೇಕಾದ್ರೆ ಈಗ ಯೂಟ್ಯೂಬ್ ನೋಡ್ಬಿಟ್ಟು ಬೇಕಾದ್ರೆ ಯಾರಾದರೂ ಹೇಳಿ ನನ್ನ ಕೈಲಿ ಈಸ್ಕೊಂಡವ್ರೆ ಹಂಗೆ. ಓಕೆ. ಅಂದರೆ ನೀವು ಮತ್ತೆ ಓರಿ ಮೇಂಟೆನೆನ್ಸ್ ಎಲ್ಲ ಹೇಗೆ ಮಾಡೋದು? ಮೇಂಟೆನೆನ್ಸ್ ಏನೂ ಅಲ್ಲ, ನಮಗೆ ಸೋಕಿಗೆ ಅಂತಲೇ ನಾವು ಇದಕ್ಕೆ ಅಂತಲೇ ಕಟ್ಟಿದ್ದೀನಿ. ಓಕೆ. ದೂರದಿಂದ ಬಂದಾಗ ನಮ್ಮ ಊರಿನೇ ಕ್ರಾಸಿಂಗ್ ಮಾಡಿಸ್ಬೇಕು ಅಂತ ಬಂದಿರ್ತಾರೆ. ಓಕೆ. ಅವ್ರಿಗೂ ನಮಗೊಂದು 500 ರೂಪಾಯಿ ಉಳಿಲಿ, ನಮ್ದೊಂದು 500 ರೂಪಾಯಿ ಅವ್ರಿಗೆ ಸೇವ್ ಆಗಲಿ ಟೆಂಪೋ ಚಾರ್ಜ್ಗೆ. ಅಂದರೆ ನೀವು ಈಗ ಕಟ್ಕೊಂಡಿರೋದು ಏನಕ್ಕೆ ಅಂದರೆ ನಿಮ್ಮ ಶೋಕಿ ಮಾಡಬೇಕು, ಏನೋ ಒಂದು ಬ್ರೀಡಿಂಗ್ ಪರ್ಪಸ್ಗೆ ದನ ಹುಟ್ಟಬೇಕಷ್ಟೇ. ದುಡ್ಡು ಮಾಡಬೇಕು ಅಂತ ಏನಿಲ್ಲ. ನಾವು ಒಂದು ಹಳ್ಳಿಕಾರು ಎಲ್ಲ ಬೆಳೆಸ್ತಾರೆ, ಉಳಿಸ್ಬೇಕು ಅನ್ನೋದೊಂದು ಆಸೆಗೆ ನಾವು ಸಾಕಿರೋದು. ಓಕೆ. ಹಾಗಾಗಿ ದೂರದಿಂದ ಬಂದವ್ರಿಗೆ ಫ್ರೀ ಬಿಡ್ತೀರಾ? ಇಲ್ಲಿಯವ್ರಿಗೆ ಏನೋ ಓರಿ ಮೇಂಟೆನೆನ್ಸ್ಗೆ ಆಗಲಿ ಅಂದ್ಬಿಟ್ಟು ಇಸ್ಕೊಳ್ಳೋದು ಅಷ್ಟೇ. ಆ ಥರ. ಓಕೆ ಅಣ್ಣ. ಈಗ ಹಂಗೆ ನಾವು 1000 ಕೊಡಿ, 600 ಕೊಡಿ, 800 ಕೊಡಿ ಇಲ್ಲ, ಆ ಥರ ಇಲ್ಲ. ಓಕೆ ಅಣ್ಣ. ಇವಾಗ ಏನಲ್ಲ ಆಗದೆ? ಅಲ್ಲೂ ಆರಲ್ಲು. ಓಕೆ. ಇವಾಗ ಆರಲ್ಲಲ್ಲಿ ಇವಾಗ 2 ವರ್ಷದಿಂದ ನೀವು ಓರಿ ಇಟ್ಕೊಂಡಿದ್ದೀರಾ. ಈಗ ನೀವು ದನಿನ ಮೇಲೆ ಬಿಡ್ತೀರಲ್ಲ, ದನಿನ ಮೇಲೆ ತುಂಬ ಸ್ಪೀಡ್ ಆಗಿದೆಯೋ? ದನಿನ ಮೇಲೆ ಸ್ಪೀಡ್ ಆಗಿದೆ. ಓಕೆ. ಈಗ ನೀವು ಒಂದೇ ಅಗ್ದಲ್ಲಿ ಬಿಟ್ಬಿಡ್ತೀರಾ ಒಂದೊಂದು ಸತಿ, ಕೆಲವು ಸತಿ ಒಬ್ಬರನ್ನ ಕರ್ಕೊಂಡಿರ್ತೀರಾ. ಇವಾಗ ಸ್ವಲ್ಪ ರ್ಯಾಶು ಇದ್ದಾಗೆಲ್ಲ ನಾರ್ಮಲ್ ಆಗಿರುತ್ತೆ. ಹೆಣ್ಮಕ್ಳು ನಮ್ಮ ಮನೆ ಹೆಣ್ಮಕ್ಳು ಇಟ್ಕೊಂಡ್ರು ಏನು ಮಾಡಲ್ಲ. ಇಬ್ಬರೇ ಬಿಡೋದು. ಇವಾಗ ಮೊದಲೆಲ್ಲ ಒಬ್ರು ಬಿಡ್ತಿದ್ವಿ, ಇವಾಗ ಇತ್ತೀಚೆಗೆ ಇಬ್ಬರೇ ಬಿಡೋದು. ಓಕೆ ಅಣ್ಣ. ಇದು ಡಾಲಿ ಓರಿಯ ಮಗ ಅಂತೇಳಿ ಹುಡುಕಿದ್ದು, ಇದರ ಮೂಲ ಸ್ಥಳವನ್ನು ಹುಡುಕಿ ಬಂದಿದ್ದು. ಇದ್ರ ಕರುಗಳನ್ನು ಕೂಡ ಒಂದು 2-3 ಇಂಟರ್ವ್ಯೂ ಮಾಡಿದ್ದೆ. ಇವಾಗ ನಾನು ಕೇಳೋದು, ಇಷ್ಟೊಂದು ಒಂದು 500 ಕರ ಬಿಟ್ಟಿದ್ದೀರ, ಇದ್ರ ಅಪ್ಪನ್ನ ಮೀರ್ಸೋಂಥ ಕರ ಬೀಜಕ್ಕೆ ಬರ್ತದೇನೋ ಅಂತ ಕರ ಯಾವಾರೋ ಇದಾವ? ಅದೇ ಈಗ ನಮ್ಮೂರಲ್ಲೇ ಒಂದು ನೀವು ಕಣ್ಣಂಗೆ ಒಂದು ಐತೆ. ಅದ್ಬಿಟ್ಟೆ ತಿಮ್ಮೇಗೌಡ ದೊಡ್ಡಿಲಿ ಒಂದು ಊಟ ಐತೆ. ಓಕೆ. ತಿಮ್ಮೇಗೌಡ ದೊಡ್ಡಿಲಿ ಬೇರೆ ಕೊಡ್ಸ್ಕೊಂಬಂದಿರೋಲ್ಲ, ಹೋಗಿ ನಾನು ನೋಡ್ಕೊಂಬಂದಿಲ್ಲ. ಬಂದು ಹೇಳ್ತಾರೆ ಕರು ಚೆನ್ನಾಗಿ ರಿಪೀಟ್. ಇವಾಗ 2ನೇ ಬಾರಿಗೆ ಬಂದು ಇಲ್ಲೇ ಬಿಡ್ಸವ್ರಲ್ಲ. ಒಂದು ಕರು ಹಾಕಾದ್ಮೇಲೆ 2ನೇ ಕರುಗೆ ಮತ್ತೆ ಇಲ್ಲೇ ಬಂದು ಬಿಡ್ಸ್ಕೊಂಡು ಹೋಯ್ತಾವ್ರಲ್ಲ, ಅವ್ರು ಹೇಳ್ತಾರೆ ಕರು ಚೆನ್ನಾಗಿ ಊಟೈತೆ ಅಂತ. ಹಂಗಾಗಿ ನಿಮ್ಗೆ ಧೈರ್ಯ. ಓಕೆ ಅಣ್ಣ. ಇವಾಗ ಇದಕ್ಕೆ ಮೇಂಟೆನೆನ್ಸ್ಗೆಲ್ಲ ಏನು ತಿಂಡಿ ಕೊಡೋದು? ಮೇಂಟೆನೆನ್ಸ್ಗೆ ಏನಿಲ್ಲ, ಬೆಳಗ್ಗೆ ಹೊತ್ತು 1-2 ಮೊಟ್ಟೆ ಕೊಡ್ತೀವಿ, ಒಂದಷ್ಟು ಬೆಲ್ಲ ಕೊಡ್ತೀವಿ. ತಿಂಡಿ ಮಾಮೂಲಿ ಚಕ್ಕೆ ಬೂಸ, ಹುಳಿ ನುಚ್ಚು ಮತ್ತೆ ರವೆ ಬೂಸ ಅಷ್ಟೇ. ಸ್ವಲ್ಪ ರವೆ ಕೊಡ್ತೀರಾ ಅಣ್ಣ? ಸ್ವಲ್ಪ ಓರಿ ಓವರ್ಲೋಡು ಸ್ವಲ್ಪ ಜಾಸ್ತಿ ಅಂತ ಅನ್ಸಿಲ್ವಾ? ನೋಡಿದವ್ರಿಗೆ ಓವರ್ಲೋಡ್ ಅನಿಸ್ತದೆ. ಓಕೆ. ನನಗೆ ಹಂಗೆ ಗಡ್ಡಾಕೊಳಕ್ ಮನ್ಸಿಲ್ವಲ್ಲ, ಆ ಥರ ಅದರಿಂದ ತಿಂಡಿ ಕೊಟ್ಬಿಟ್ಟು ಇದು ಮಾಡಿರ್ತೀವಿ ಅಷ್ಟೇ. ಆ ಥರ ಮಾಡ್ತೀರಾ? ಯಾತಕ್ಕೆ ನಾನು ಕೇಳ್ತಾ ಇದ್ದೀನಿ ಅಂದರೆ, ಸ್ವಲ್ಪ ಮಾಂಸ ಜಾಸ್ತಿ ಆದರೆ ದನಿನ ಮೇಲೆ ಹತ್ತಕ್ಕೆ ದನಗಳು ಸಣ್ಣ ಪುಟ್ಟ ದನ ಬಂದಾಗ, ಸಣ್ಣ ಪುಟ್ಟ ದನಗಳಿಗೆ ನೀವು ಮೊದಲು ಒಂದ್ಸಲ ನೋಡಿದ್ದೀರಿ, ಅವಾಗ ಸಣ್ಣಕ್ಕಿತ್ತು. ಈಗ ನೋಡಿದ್ರು ಅಷ್ಟೇನೆ. ಹೌದು. ದನಿನ ಮೇಲೇನು ಇದಿಲ್ಲ.
ದನಿನ ಮೇಲೆ ಏನು ತೊಂದರೆ ಏನಿಲ್ಲ. ಓಕೆ ಅಣ್ಣ, ನೀವು ಯಾವ್ಯಾವ ಜಾತ್ರೆಗಳು ಮಾಡ್ತೀರಾ ಜಾಸ್ತಿಯಾಗಿ? ನಾನು ಮಾಗಡಿ ಮತ್ತೆ ಐನಗುಡಿ ಸರ್, ಇನ್ಯಾವುದೂ ಮಾಡಿಲ್ಲ. ಯಾವುದೂ ಮಾಡಲ್ಲ. ಸೊ ಪ್ರೈಸ್ ಕೂಡ ಮಾಡಿದ್ದೀರಾ ನೀವು? ಪ್ರೈಸ್ ಮಾಡೈತೆ ಒಂದ್ಸಲ. ಓಕೆ, ತುಂಬ ಒಂದು ಹಂಗಾರೆ ಒಂದು ಖುಷಿ. ಹಾಂ, ಒಂದು ಖುಷಿ. ಒಟ್ಟಲ್ಲಿ ಏನೋ ಒಂದು ಪ್ರೈಸ್ ಮಾಡಿದ್ದೀವಿ, ಒಂದು ಖುಷಿ. ನಮ್ಗೆ ಇನ್ನೂ ಸ್ವಲ್ಪ ಖುಷಿ ಆಯಿತು. ಖುಷಿ. ಅಣ್ಣ, ಈಗ ಇದು ಒಂದೇ ಓರಿ ಕಟ್ಕೊಂಡಿದ್ದೀರಾ ಅಥವಾ ಇನ್ನೂ ಓರಿಗಳು? ಇನ್ನೊಂದು ಐತೆ ಈಗ. ಇನ್ನೂ ಒಂದು ಓರಿ ಇದೆ, ಅದು ಯಾವುದು? CR7 ಮಗ. CR7 ಮಗ. ಈಗ ಅಂದರೆ ಈ ಓರಿನ ಯಾರಾದರೂ ಅಥವಾ ನಮ್ಮವರೇ ಆಗ್ಬೋದು, ಹೊರಗಿನವರೇ ಆಗ್ಬೋದು, ಮಹಾರಾಷ್ಟ್ರ ಕಡೆಯವರೇ, ಯಾವುದೇ ಕಡೆಯವರು ಆಗ್ಬೋದು, ಈ ಓರಿನ ಕೇಳಿದ್ರೆ ನೀವು ಈ ಓರಿನ ಕೊಡೋಕ್ಕೆ ರೆಡಿ ಇದ್ದೀರಾ? ಏನೋ ಅಕಸ್ಮಾತ್ ಇಷ್ಟಪಟ್ಟು ನಾವು ಬೇಕೇ ಬೇಕು ಅಂತ ಅಂದರೆ ಕೊಡೋಣ ಅಂತ ಕೊಡ್ತೀನಿ. ಕೊಡ್ತೀರಾ? ಏನು ತೊಂದರೆ ಏನಿಲ್ಲ, ಯಾಕೆಂದರೆ ಇನ್ನೊಂದು ಓರಿ ಇರೋದ್ರಿಂದ ಅಲ್ಲಿ. ಓಕೆ, ಅವರು ಸಾಕ್ಲಿ, ನಾವು ಇನ್ನೊಂದು ಕರಾಗಿರತ್ತಂತ ಸಾಕಣ ಅಂತ ನೋಡ್ತಾ ಇರ್ಬೋದು ಸ್ನೇಹಿತರೆ. ಡ್ರಾಪಲ್ಲಾಗಲಿ ಕತ್ತಲ್ಲಾಗಲಿ ನೋಡ್ಬೋದು. ನಮ್ಮ ಹುಡುಗ ಯಾವಾಗಲೂ ಹೇಳ್ತಾ ಇರ್ತಾನೆ, ಅಣ್ಣ ಇದಕ್ಕೆ ಡಬಲ್ ಗುಂಡಿಗೆ ಅಂತ. ನಿಜಕ್ಕೂ ಒಂದು ಅಡಿ ಅಗಲ ಇದೆ. ಯಾಕೆಂದರೆ ನಾನು ನೋಡಿರ್ತಕ್ಕಂಥ ಒಂದು ಕರು ನಾನೇ ಬಂದಾಗ, ಈಗ ಮೊನ್ನೆ ಕುದುರೆಗೆ ಲಾಳ ಹೊಡಿತಾರಲ್ಲ ಆ ಥರ ಗೊರ್ಸು ಮಾಡಿಸಿದ್ವಿ, ಕಾಲೆತ್ತಿಸ್ಬಿಟ್ಟು. ನಿಜ ಎಷ್ಟು ನೀಟಾಗಿ ಗೊರ್ಸು ಮಾಡಿಸ್ಕೊತು ಅಂದರೆ ನೋಡಿರಿ, ಆ ಗೊರ್ಸನ್ನು ಕೂಡ ತೋರಿಸ್ತೀನಿ ಎಷ್ಟು ನೀಟಾಗಿ. ಇವತ್ತಿಗೂ ಒಳ್ಳೆ ಏನು ನಾವು ಆನೆ ಅಂತ ಹೇಳ್ತೀವೋ ಕೆಲವು ಎತ್ತುಗಳಿಗೆ, ಹಂಗೆ. ಆಮೇಲೆ ಇಷ್ಟು ಇದೆ ಆದ್ರೂ ಕಾಲು ಕೈನಲ್ಲಿ ಒಂದು ಸ್ವಲ್ಪ ಏರುಪೇರು ಆಗಿಲ್ಲ, ಅದು ಆ ಥರ ಇಲ್ಲ. ಚೆನ್ನಾಗಿ ಮಡಿಕೊಂಡಿದೆ, ಕಾಲು ಕೈಲೆಲ್ಲ ಮಾತ್ರ ಚೆನ್ನಾಗಿ ಮಡಿಕೊಂಡಿದೆ. ಸೊಂಟದ ಭಾಗದಲ್ಲಿ, ದನ ಕೂದಲು, ರಾಮದಲ್ಲಿ, ಪ್ರತಿಯೊಂದರಲ್ಲೂ ಚೆನ್ನಾಗಿ ಮಡಿಕೊಂಡಿದೆ. ಓಕೆ ಅಣ್ಣ, ಇವಾಗ ಆಗೊಂದು ವೇಳೆ ಅವ್ರು ಏನಾದ್ರು ಹುಡ್ಕೊಂಡು ನಿಮ್ಮನ್ನು ಬರಬೇಕು ಅಂತಂದರೆ ಲ್ಯಾಂಡ್ ಮಾರ್ಕ್ ಯಾವ ಥರ ಹೇಳೋದು ನಿಮಗೆ? ಲ್ಯಾಂಡ್ ಮಾರ್ಕು ಬೆಂಗಳೂರು ಮೈಸೂರು ರೋಡಲ್ಲಿ ಎಕ್ಸಿಟ್ ಕೊಟ್ಟದಲ್ಲ, ರಾಮನಗರ ಎಕ್ಸಿಟೇ ನಮ್ಮ ಜಾಗ. ಬೆಂಗಳೂರು ಟು ಮೈಸೂರು ಹೈವೇಲಿ ಎಕ್ಸಿಟ್ ಜಾಗ, ರಾಮನಗರಕ್ಕೆ ಎಕ್ಸಿಟ್ ಆಗೋ ಜಾಗನೇ ನಿಮ್ಮೂರು. ಕೇಳಿದ್ರೆ ಯಾರಾದರೂ ಹೇಳ್ಬಿಡ್ತಾರೆ, ಅಲ್ಲೇ ಮುಂದೆ ಸ್ವಲ್ಪ ಮುಂದೆ. ಓಕೆ ಅಣ್ಣ, ಹಾಗೆ ಮೊಬೈಲ್ ನಂಬರು? 990 221 884. ಅಣ್ಣ, ಈಗ ದೂರದಿಂದ ಬರೋರಿಗೆ ಫ್ರೀ ಅಂತ ಹೇಳಿದ್ರಿ. ಈಗ ಇನ್ನು ಮುಂದೆ ಈ ವಿಡಿಯೋ ನೋಡ್ಕೊಂಡು ಬರೋರಿಗೂ ಕೂಡ ಫ್ರೀನೇನಾ? ಹೌದು, ನಾನು ಓರಿ ಮಡಗಿರೋವರೆಗೂ ಅಣ್ಣ ದೂರದಿಂದ ಹೊಡ್ಕೊಂಡು ಬಂದವ್ರಿಗೆ ನಾನು ಫ್ರೀಯಾಗೇ ಬಿಡ್ತೀರಾ? ಓರಿ ಅಂತ ಅಲ್ಲ, ಯಾವುದೇ ಓರಿ, ಬೇರೆ ಮಡಗಿ CR7 ಮಗ ಐತೆ. ಓಕೆ, ಅದಕ್ಕೆ ಬಂದ್ರು ಅಷ್ಟೇ ಫ್ರೀಯಾಗಿ ಬಿಡ್ತೀರಾ? ನಾನು ಅದು ದುಡ್ಡನ್ನ ಆಸೆಗಲ್ಲ, ನನ್ನ ಹುಡಿಕೊಂಡು ನಮ್ಮ ಓರಿ ಹುಡಿಕೊಂಡು ಅಲ್ಲಿಂದ ಬಂದಿರ್ತಾರಲ್ಲ, ಆ ಪ್ರೀತಿಗೋಸ್ಕರ ಆದರೂ ನಾನು ಫ್ರೀಯಾಗಿ ಬಿಡ್ತೀನಿ. ನಾನು ಓರಿ ಮಡಗಿರೋವರೆಗೂ ಬಿಡ್ತೀರಾ? ನೋಡ್ತಾ ಇರ್ಬೋದು ಸ್ನೇಹಿತರೆ, ಈ ಓರಿಗೆ ಕೊಂಬು ಕೂಡ ಮಾಡಿದ್ದೀನಿ. ಮಾಡಿ ಅವರು ಅಣ್ಣ ಒಂಚೂರು ಪ್ಯಾಚ್ ಕೊಡೋಣ ಮೇಲೆ ತುದಿಗೆ ಅಂತಂದರು. ನಾನು ಕೊಂಬು ಸಣ್ಣ ಇದ್ದದಿಂದ ಅರ್ಧದಿಂದನೇ ಪ್ಯಾಚ್ ಕೊಟ್ಟು ದಪ್ಪ ಮಾಡ್ಕೊಂಡಿದ್ದೀವಿ. ಒರಿಜಿನಲ್ ಕೊಂಬು ಕೂಡ ಉದ್ದನೇ ಇದೆ, ಏನು ತೊಂದರೆ ಏನಿಲ್ಲ. ಹಾಗಾಗಿ ದನಿನ ಮೇಲೂ ಕೂಡ ತುಂಬ ಸ್ಪೀಡಾಗಿದೆ. ನಿಜಕ್ಕೂ ಹೇಳಬೇಕು ಅಂತಂದರೆ ರಾಮದಲ್ಲಿ ಚಕ್ರದಲ್ಲಿ ನಂಬರ್ 1 ದನ. ಕುತ್ತಿಗೆ ಭಾಗ ಆಗ್ಬೋದು, ಆಮೇಲೆ ಯಾವುದೇ ದನ ನನಗೆ ಗೊತ್ತಿರೋಂಗೆ ರಿಪೀಟ್ ಆಗಿಲ್ಲ. ಎಲ್ಲೋ ಒಂದೋ ಎರಡೋ ಯಾವುದೋ ಮಿಸ್ ಆಗಿರೋದು, ಉಳ್ಳಿ ತಿಂದುಬಿಟ್ಟು ಆಲ್ಮೋಸ್ಟ್ ಅಲ್ಲಿ ಎಲ್ಲ ದನ ಕೂಡ ಒಂದೇ ಸತಿ ಫಲ ನಿಂತ್ಕೊಂಡ್ರು ಬಂದೇ ಬರ್ತವೆ. ಜಾಸ್ತಿ ದನಗಳು ಬಂದಿಲ್ಲ. ಆದರೂ ಇಷ್ಟು ದನ ಬಿಟ್ಟಿದ್ರು ಕೂಡ ಇವತ್ತಿಗೂ ಅವ್ರ ಮನೆ ಹೆಣ್ಮಕ್ಳುಗಳೇ ಹಿಡ್ಕೊಂತಾರೆ, ಪೂಜೆ ಮಾಡ್ತಾರೆ, ಕಟ್ಟಾಕ್ತಾರೆ. ಆದರೂ ಕೂಡ ಒಂದು ದಿನವೂ ಕೂಡ ಅದು ಯಾವತ್ತೂ ಇದು ಮಾಡಿಲ್ಲ. ಹಾಗೆಯೇ ನೋಡ್ತಾ ಇರ್ಬೋದು ಸ್ನೇಹಿತರೆ, ಯಾರಿಗಾದರೂ ಬೇಕು ಅನ್ನೋರು ಕೂಡ ಇವಾಗ ಓರಿ ಅವ್ರು ಕೊಡೋಕೆ ರೆಡಿಯಾಗಿದ್ದಾರೆ. ಇಷ್ಟು ದಿನ ಅವ್ರು ಕೊಡ್ತೀನಿ ಅಂತ ಯಾವತ್ತೂ ಹೇಳಿರಲೇ ಇಲ್ಲ. ನಿಜ ಹೇಳಬೇಕು ಅಂತಂದರೆ ಇವಾಗ ಆಸೆ ಪಟ್ಟರೆ ಕೊಡ್ತೀನಿ ಅಣ್ಣ, ಯಾಕೆಂದರೆ 2 ಇದೆ, ಇನ್ನೊಂದಿದೆ, ತೊಂದರೆ ಏನಿಲ್ಲ ಅಂತ. ಬನ್ನಿ ಹಂಗೆ ಅದನ್ನು ನೋಡೋಣ. ಕಲಿತು ನಿಜ ಇವ್ರ ಹತ್ರ ಬಂದಮೇಲೆ ತುಂಬಾ ಓರಿ 100ನೇ ಡಿಫ್ರೆನ್ಸ್ ಆಗಿದೆ. ಇದ್ದಂಥ ಓರಿಗೂ ಆವಾಗ ಇವ್ರು ತಂದಾಗ ಎತ್ತಿದ್ದಂಥ ಸ್ಥಿತಿಗೂ ಇವಾಗೂ ಭಾಳ ಡಿಫ್ರೆನ್ಸ್ ಇದೆ. ಯಾಕೆ ಅಂತಂದರೆ ಮೊದಲು ಇಷ್ಟು ನೈಸ್ ಇರಲಿಲ್ಲ, ಆಮೇಲೆ ಇಷ್ಟು ಕಂಡ ಕೂಡ ಇರಲಿಲ್ಲ. ಇವಾಗ ನಿಜಕ್ಕೂ ತುಂಬ ಒಂದು ಗ್ರೇಟ್ ಅಂತಲೇ ಹೇಳ್ಬೋದು. ಇವರು ಅಷ್ಟು ನೀಟಾಗೆ ಅದನ್ನು ಸ್ವಲ್ಪ ಸಾಕಾಣಿಕೆಯಲ್ಲಿ ಸ್ಪೀಡ್ ಮಾಡ್ಕೊಂಡು ನೋಡ್ತಾ ಇರ್ಬೋದು. ಸೊಂಟದ ಭಾಗ ಇವತ್ತು ಏನಾದ್ರಪ್ಪ CR7 ಇದೆಯೋ ಅದು ಮಗ ಅಂತ ಹೇಳೋಕ್ಕೆ ಒಂದು ತುಂಬ ಖುಷಿ ಆಗುತ್ತೆ. ಡ್ರಾಪ್ ವಿಚಾರದಲ್ಲೂ ಅಷ್ಟೇ ನೋಡಿ, ಕತ್ತಿನ ಕೆಳಗೆ ಎಲ್ಲೂ ಡ್ರಾಪ್ ಹರ್ಕೊಂಡಿಲ್ಲ. ಹಾಗಾಗಿ ಒಂದು ಚೆನ್ನಾಗಿದೆ ನಿಜ. ತುಂಬ ಸಾಧು. ದನಿನ ಮೇಲೆ ಹೆಂಗಿರುತ್ತೋ ಗೊತ್ತಿಲ್ಲ, ಕೇಳೋಣ. ಅಣ್ಣ, ಇವಾಗ ಹಗ್ಗನ ಬೆನ್ನ ಮೇಲೆ ಹಾಕಿಬಿಟ್ರೂ ಕೂಡ ನಿಂತ್ಕೊಳ್ಳುತ್ತೆ, ಆ ಥರ ಇದೆ. ದನಿನ ಮೇಲೆ ಯಾವ ಥರ ಇದೆ ಇದು? ದನಿನ ಮೇಲೆ ಫುಲ್ ರ್ಯಾಶು. ಸ್ವಲ್ಪ ವಯಸ್ಸಿರೋದ್ರಿಂದ ಹಾಂ, ಭಾರಿ ಫಾಸ್ಟ್ ಇದೆ.
ಓಕೆ ಅಣ್ಣ, ನೀವು ತಂದಾಗ ಇಷ್ಟೇ ಇತ್ತ ಓರಿ ಇನ್ನೂ ಕಮ್ಮಿ ಇತ್ತಾ? ನನಗೆ ಏನು ಅನ್ಸಲ್ಲ, ನೋಡಿದವ್ರಿಗೆ ಇವಾಗ ಚೆನ್ನಾಗೈತೆ ಅಂತ ಮೊನ್ನೆ ಹೌದು. ಬಂದ್ರು. ಯಾಕೆಂದರೆ ಅವತ್ತಿಗೂ ಇವತ್ತಿಗೂ 100 ಡಿಫ್ರೆನ್ಸ್ ಇದೆ. ಬೇರೆಯವ್ರಿಗೆ ಅವಕ್ಕೂ ಇವಾಗೂ ಇದಾಗೈತೆ ಅಂತ ಹೇಳ್ತಾರೆ. ಓಕೆ, ನನಗೆ ಅನ್ಸಿಲ್ಲ. ಒಂದು ಓರಿ ಇದ್ದರೂ ಕೂಡ ಇನ್ನೊಂದು ಓರಿ ಏನಕ್ಕೆ ಇಷ್ಟಪಟ್ರಿ? ಇನ್ನೊಂದು ಓರಿ ಅಂದರೆ ಮಾಮೂಲಿ ಜೊತೆ ಒಂದು ಸಾಕ್ಬೇಕು ಅನ್ನೋದೊಂದು ಆಸೆ. ಓಕೆ, ಅವಾಗ CR7 ಓರಿ ಏನೋ ಹೆಸರಾಗೈತೆ ಅಂತ ಹೇಳ್ತಿದ್ರು. ಅದಕ್ಕೆ ಅದರದ್ದೇ ಒಂದು ಕರ ರೇವಣ್ಣವ್ರ ಹತ್ರ ಅದೇ ಅಂತ ಗೊತ್ತಾಯ್ತು, ಅಂಜಾಪುರ ರೇವಣ್ಣವ್ರ ಹತ್ರ. ಹೌದು, ಅದರಿಂದ ಹೋಗಿ ಅಲ್ಲಿಗೆ ತಗೊಂಡು ಬಂದೆ ನಾನು. ಅಲ್ಲಿಂದನೇ ಓರಿ ಹಾಕೊಂಬಂದ್ರಿ. ಈಗ ಇನ್ನು ಸಪ್ರೇಟಾಗೆ ಇದೊಂದನ್ನೇ ದನಗಳಿಗೆ ಬಿಟ್ಟಿದ್ದೀರಾ? ಆ ನಿಂತ್ಕೊಂಡವೆ ಬಿಟ್ಟಿರೋದನ್ನ ಯಾವುದು ರಿಟರ್ನ್ ಆಗಿಲ್ವಾ? ರಿಟರ್ನ್ ಇದ್ರದ್ದು ಇನ್ನೂ ಯಾವುದು ಬಂದೇ ಇಲ್ಲ. ಇದ್ರವು ಯಾವ ಇನ್ನೂ ರಿಟರ್ನ್ ಬಂದಿಲ್ಲ. ಓಕೆ ಅಣ್ಣ, ಇವಾಗ ಇದಕ್ಕೂ ಅದೇ ಥರ ತಿಂಡಿ, ಸೇಮ್ ತಿಂಡಿ ಕೊಡ್ತೀರಾ ಅಥವಾ ಏನು ಡಿಫ್ರೆನ್ಸ್ ಏನಿಲ್ಲ? ಅಥವಾ ಇದಕ್ಕೆ ಹಾಲು ಮೊಟ್ಟೆ ಆ ಥರ ಸಪ್ರೇಟಾಗಿ ಕೊಡೋಣ ಆ ಥರ ಅಲ್ಲೇ? ಒಟ್ಟಲ್ಲಿ ಎರಡಕ್ಕೂ ಒಂದೇ ಥರ ತಿಂಡಿ. ಈಗ ಅಣ್ಣ, ಯಾತಕ್ಕೆ ನಾವು ಹಿಂಗೆ ಕೇಳ್ತೀವಿ ಅಂದರೆ, ಕೆಲವು ಕಡೆ ಮಾಡ್ತಾರೆ ಒಂದೇ ಹಸುಗೆ ದೊಡ್ಡೋರಿನೂ ಬಿಟ್ಬಿಡೋದು, ಈ ಓರಿನೂ ಬಿಟ್ಬಿಡೋದು, ಆ ಥರ ಕೆಲಸ ಮಾಡ್ತಾರೆ. ಯಾಕೆಂದ್ರೆ ನಮ್ಗೆ ಯಾವ್ದ್ರ ಕರ ಅಂತ ಗೊತ್ತಾಗ್ಬೇಕು. ಓಕೆ, ಈಗ ಕರ ಯಾವ್ದ್ರದ್ದು ಅನ್ನೋದು ಗೊತ್ತಾಗ್ಬೇಕು. ನಾವು ಬರ್ದಿಟ್ಕೋತೀವಿ. ಓಕೆ, ಅದರಿಂದ ಈಗ ಯಾವ್ದ್ರ ಕರ ಅಂತ ಗೊತ್ತಾಗ್ಬೇಕು. ನಾನು ಬಿಡಲ್ಲ, ಒಂದೇ ಬಿಡೋದು. ಈಗ ಅವ್ರೇನಾದ್ರು ಇಷ್ಟಪಟ್ಟು ಇಲ್ಲ ಬೇಕು ಬಿಟ್ರು ನಾನು ಮೊದಲೇ ಕೇಳ್ತೀನಿ, ಹಾಂ ನಿಮ್ಗೆ ಯಾವ್ದು ಬೇಕು ಅಂತ. ಆ ಥರ ಓರಿ ನಿಮ್ಗೆ ಯಾವ್ದು ಬೇಕು ಅಂತ ಕೇಳ್ತೀನಿ. ಓಕೆ, ಕೇಳ್ಬಿಟ್ಟು ಬಿಡೋದು. ಹಾಂ, ಹಂಗಾಗಿ ನಾನು ಒಂದೇ ಬಿಡೋದು. ಯಾವ್ದಾರು ಬಿಡಿಸ್ಕೊಳ್ಳಿ, ಒಂದೇ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಆ ಓರಿ ಬೀಜದೋರಿ ಎರಡಲ್ಲಿ ಓರಿ ಹತ್ತತ್ರ ಇದು ಒಂದು ಹಣ ಒಂದು 50 ದನ ಬಿಟ್ಟಿರ್ಬೋದಾ? ಬಿಟ್ಟಿದ್ದೀನಿ. ಒಂದು 50 ದನ ಬಿಟ್ಟಿದ್ರೆ ಇಷ್ಟೊತ್ತಿಗೆ ಎಷ್ಟೋ ದನಗಳು ರ್ಯಾಶ್ ಆಗೋಯ್ತವೆ ಆಲ್ರೆಡಿ. ಅದು ಚರೆನೇ ಚೇಂಜ್ ಮಾಡ್ಕೊಬಿಡ್ತಾವೆ ದನ ತುಳಿದ ತಕ್ಷಣನೇ. ನೋಡ್ತಾ ಇರ್ಬೋದು, ಇಷ್ಟು ಉದ್ದಪನ್ನ ಇತ್ಕೊಂಡು ಒಳ್ಳೆ ಮಗು ಥರ ಹೆಂಗೆ ಅವ್ರನ್ನ ನ್ಯಾಕ್ಕೊಂಡು ಎಷ್ಟು ಒಂದು ಪ್ರೀತಿಲಿ ಅದು ಐತೆ ಅಂತಂದರೆ, ದನ ಒಂದು ಬೀಜದೋರಿ ಅಂತಂದರೆ ಹಿಂಗೆ ಇರಬೇಕು ಸಾಧುವಾಗಿ. ಹೌದು, ಬೀಜದೋರಿ ನಾಗರಾವ್ ಇಲ್ಲ ಅಂತ ಹೇಳಲ್ಲ, ಅದು ಆಗ್ತವೆ. ಎರಡಲ್ಲಿ ದಾಟಿ 4 ಹೋಯ್ತಿದ್ದಂಗೆ ಇದು ರ್ಯಾಶ್ ಆಯ್ತದೆ. ಆದರೆ ಈಗ ಈ ಓರಿನ ನೀವು ತಂದ್ರಲ್ಲ, ನೀವೇನು ಬೆಲೆಗೆ ತಂದ್ರಿ ಅಂತ ಹೇಳ್ಬೋದಾ? ಅಣ್ಣ, ಸುಳ್ಳು ಹೇಳೋವಾಗಿಲ್ಲ ದಯವಿಟ್ಟು. ನೀವು 100 ರೂಪಾಯಿಗೆ ತಂದಿರಿ, ಅದು ನಿಮ್ಮನೆ ದುಡ್ಡು. ನಿಮ್ಮನ್ನು ಯಾರೂ ಕ್ವಶನ್ ಕೇಳಲ್ಲ, ಯಾಕಪ್ಪ 100 ರೂಪಾಯಿಗೆ ತಂದ್ಬಿಟ್ಟು 1000 ರೂಪಾಯಿ ಹೇಳಿದೆ ಅಂತ ಕೇಳಲ್ಲ, ಅಥವಾ 1000 ರೂಪಾಯಿಗೆ ತಂದ್ಬಿಟ್ಟು 100 ರೂಪಾಯಿಗೆ ಹೇಳಿದೆ ಅಂತ ಹೇಳ. ಎಷ್ಟೋ ಜನ ಬಸವಣ್ಣನ ಮೇಲೆ ಆಣೆ ಮಾಡಿ ಹಾಳು ಮಾಡಿಬಿಟ್ಟವ್ರು. ಹಂಗೆ ಇರಬೇಕು. ನಾನು ನಮ್ಮ ಮನೆ ದೇವ್ರು ಇಟ್ಕೊಂಡು ನಿಂತಿರ್ತೀವಿ. 2 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ, ನೀವು ಹೋಗಿ ಕೇಳಿದ್ರು ಹಂಗೆ. 2 ಲಕ್ಷಕ್ಕೆ ನೀವು ತೊಗೊಂಬಂದ್ರಿ. ಓಕೆ ಅಣ್ಣ, ನಿಮಗೆ ಸ್ವಲ್ಪ ಬೆಲೆ ಜಾಸ್ತಿ ಅಂತ ಅನ್ನಿಸ್ಲಿಲ್ವಾ? ನಮಗೆ ಜಾಸ್ತಿ ಅಂತ ಕೊಡೋನ್ಗೆ ಕಮ್ಮಿ ಅನ್ನಿಸ್ತದ ಅವ್ರಿಗೆ. ಓ, ಹಂಗೆ. ನಮಗೆ ಜಾಸ್ತಿ, ನಮಗೆ ಜಾಸ್ತಿ, ಕೇಳಿದವ್ರಿಗೂ ಏನಪ್ಪ ಇದ್ರ ಬೆಲೆ ಜಾಸ್ತಿ ಅಂತ ಅನಿಸ್ಬೋದು. ಓಕೆ, ಕೊಟ್ಟವ್ರಿಗೆ ಅವ್ರಿಗೆ ಕಡಿಮೆ ನನಗಿನ್ನ ಕಡಿಮೆ ಆಯಿತು, ಇನ್ನೂ ಬರೋದೇನೋ ಅನ್ನೋದು ಆಸೆ. ಕಮ್ಮಿ ಅಕಸ್ಮಾತ್ ಯಾರಾದರೂ ಈ ಓರಿನೇ ಬೇಕು ಅಂತ ಕೇಳಿದ್ರೆ ಮಾರಾಟಕ್ಕ? ಹಾಂ, ಈಗ ನಾನು ಕೊಡಲ್ಲ. ಅದು ಆಗಲೇ ಬಂದರು, ಯಾರೋ ಒಂದು 2-3 ಬಂದಿದ್ರು. ಓಕೆ, ಕೊಟ್ಟಿಲ್ಲ. ಸ್ವಲ್ಪ ದಿವಸ ಇರಲಿ. CR7 ಅವಾಗೆಲ್ಲ ದಾಸರಳ್ಳಿ ಡಾಲಿ ಹೆಸರುವಾಸ್ಕಿ ಅಂತ ಅಂದರು. ಹೌದು, ಅವಾಗ ಅದನ್ನು ತಂದಿದ್ದೀನಿ. ಈಗ CR7 ಸ್ವಲ್ಪ ಹೆಸರು, ಕರುಗಳು ಒಳ್ಳೆ ಕರುಗಳು ಬೀಳ್ತವೆ ಮಾಡ್ತವೆ ಅಂತ ಹೇಳ್ತಾವ್ರೆ. ಅದರಿಂದ ಅದರದ್ದು ಬ್ಲಡ್ ಲೈನು ತಂದಿದ್ದೀನಿ. ನಿಮ್ಮ ಮನೇಲಿ ಒಂದು 2 ವರ್ಷ ಇರಲಿ, ಇಲ್ಲೂ ಸುತ್ತಮುತ್ತ ಕರುಗಳು ಹುಟ್ಲಿ, ಬೀಳ್ತವೆ, ಹಂಗೆ ಬೆಳ್ಳಿ. ಆಮೇಲೆ ಅಣ್ಣ, ನಿಮ್ಮ ಸುತ್ತಲಿ ದನಗಳು ಒಳ್ಳೊಳ್ಳೆ ದನಗಳು ಇದ್ದಾವ? ಒಳ್ಳೆಪ್ಪ, ಪರವಾಗಿಲ್ಲ. ಏನಪ್ಪ ಅಂದರೆ ಕೆಲವರು ಕರ ಹುಟ್ಟುತ್ತವೆ, ಕರ ಹುಟ್ಟಿದ್ನ ಕ್ಲೀನಾಗಿ ಸಾಕೋರು ಇರಲ್ಲ. ಹಾಂ, ಹಾಲು ಬಿಡಲ್ಲ, ಹಾಲು ಸೀಟ್ಕೊಬಿಡೋದು ಮಾಡೋದು ಬಿಟ್ಟು ಕರುಗಳು ಸಾಕೋದು. ಕರ ಸಾಕೋದು ಮೇನ್, ಅದು ಕರ ಹುಟ್ಟೋದಲ್ಲ ಲೆಕ್ಕ. ಕರನ ನಾವು ಹೆಂಗೆ ಸಾಕ್ತೀವಿ ಅದ್ರ ಮೇಲೆ ಬೆಳವಣಿಗೆ ಬರ್ತವೆ. ಮೇವು ಕೊಡದೆ, ಹಾಲು ಕೊಡದೆ ಅದನ್ನ ಕರನ ಸುಂದಿಸ್ಬಿಟ್ರೆ ಏನು ಬರ್ತದೆ? ಪ್ರಯೋಜನ. ಒಳ್ಳೆ ಕರ ಹುಟ್ಟಿದ್ರು ವೇಸ್ಟೇ, ಹುಟ್ಟಿದ್ರು ಪ್ರಯೋಜನ ಇರಲ್ಲ ಹಂಗೆ. ಓಕೆ, ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು ಕೂಡ CR7 ಮಗ. ಅವರು ಇಲ್ಲ ಫಸ್ಟೇ ಅವರು ಡಿಸೈಡ್ ಆಗಿಬಿಡ್ತಾರೆ, ದನ ಬಿಡಬೇಕಾದ್ರೇ ಅಣ್ಣ ನಿಮ್ಗೆ ಈ ಓರಿ ಬೇಕಾ ಆ ಓರಿ ಬೇಕಾ, ಎರಡನ್ನೂ ಒಟ್ಟಿಗೆ ನಾನು ಬಿಡಲ್ಲ. ಯಾಕೆ ಅಂತಂದರೆ ಅವ್ರಿಗೆ ಗೊತ್ತಾಗಬೇಕದು, ಇಂಥ ಓರಿದೆ ಕರ ಇದು, ಇಂಥ ಓರಿದ ಕರ ಇದು ಅಂತ. ಯಾಕೆಂದರೆ ಸುಮ್ಮನೆ ಕೆಲವು ಕಡೆ ಅದನ್ನು ನಾನು ನೋಡಿದ್ದೀನಿ, ತುಂಬ ಕಡೆ 2 ಓರಿ ತಂದು ಬಿಟ್ಬಿಡೋದು, ಈ ಓರಿ ಬಿಟ್ಟಾದ್ಮೇಲೆ ಆ ಓರಿ ಬಿಡೋದು, ಅದೆಲ್ಲ ನಡೆದಿದೆ. ಯಾಕೆ ಅಂತಂದರೆ ಇವಾಗ ಇವ್ರ ಮನೇಲಿರ್ತಕ್ಕಂಥ ದೊಡ್ಡೋರಿ ಏನಿದೆಯೋ ಆ ಓರಿಯನ್ನು ನಮ್ಮನೆ ದೊಡ್ಡ ಹಸುಗೆ ಈ ಸತಿ ಕ್ರಾಸಿಂಗ್ ಮಾಡಿಸಿದ್ದೀವಿ ಕೆಂಗಲ್ ಜಾತ್ರೆ ಒಳಗಡೆನೇ. 7 ತಿಂಗಳು ಫಲ ಕೂಡ ಕನ್ಫರ್ಮು. ನಮ್ಮನೇಲೂ ಎಂಥ ಕರ ಬೀಳ್ತದೆ ಅನ್ನೋದನ್ನು ಕೂಡ ನಾವು ಕಾಯ್ತಾ ಇದ್ದೀವಿ. ಬಟ್ ನನಗನ್ನಿಸ್ತಾ ಇರೋದು ಕರ ಒಳ್ಳೆಯದೇ ಬೀಳ್ತದೆ ಅಂತ. ಯಾಕೆ ಅಂದರೆ ಇದು ಕುಟ್ಟಿರೋ ಕರನ 1-2 ಕರನ ಇವಾಗಲೇ ನೋಡ್ಕೊಂಬರೋಣ, ವೀಡಿಯೋ ಮಾಡ್ಕೊಂಡು ಹಂಗೆ ಜೊತೆಲೇ ನೋಡ್ತಾ ಇರ್ಬೋದು.
ಎರಡೂ ಓರಿನೂ ಕೂಡ ಒಟ್ಟಿಗೆ ಇದ್ದಾವೆ. ತುಂಬ ಒಂದು ಖುಷಿ ಆಗ್ತದೆ. ಒಂದು ಓರಿ ಕಟ್ಕೊಂಡು ಒಂದು ಓರಿ ಮೇಂಟೈನ್ ಮಾಡೋದೇ ಕಷ್ಟ ಅಂತ ಕೆಲವರು ಹೇಳ್ತಾರೆ. ಆದ್ರೂ ಇವರು ಎರಡೂ ಓರಿಗಳನ್ನು ಕಟ್ಕೊಂಡು ದೂರದಿಂದ ಬರ್ತಕ್ಕಂಥ ಸ್ನೇಹಿತರುಗಳಿಗೆ ಇಲ್ಲಪ್ಪ ಏನೋ ದನ ಬ್ರೀಡಿಂಗ್ ಪರ್ಪಸ್ಗಾಗಲಿ ಅಂಥೇಳಿ ಫ್ರೀಯಾಗೆ ಬಿಟ್ಟು ಎಷ್ಟೋ ದನಗಳಿಗೆ ಒಂದು ನಮ್ಮ ಹಳ್ಳಿಕರು ಸಂತತಿ ಹೆಚ್ಚಲಿ ಅಂತೇಳಿ ಅವರು ಒಂದು ಸೇವೆ ಮಾಡ್ತಿದ್ದಾರೆ. ತುಂಬ ಒಂದು ಖುಷಿ ಆಗುತ್ತೆ. ಒಂದು ವೇಳೆ ಯಾರಿಗಾದರೂ ದನ ಓರಿ ಬಿಡಿಸ್ಬೇಕು ಅಂದರೆ ಈ ಜಾಗಕ್ಕೆ ಬರ್ಬೋದು. ಇವತ್ತೇನು ನಾವು ದಾಸರಳ್ಳಿ ಡಾಲಿ ಅಲ್ಲಣ್ಣ, ಡಾಲಿ ಓರಿ, ಅದರ ಡಾಲಿ ಓರಿ ಮಗ ಇದು. ಅದರ ಅಪ್ಪನ್ನ ಮೀರಿಸ್ತದೆ ನಿಜಕ್ಕೂ, ದನ ಕಟ್ಟೋದ್ರಲ್ಲಿ ಆಗಲಿ ದನಿನ ವಿಚಾರದಲ್ಲಿ ಆಗಲಿ. ಇವಾಗ ಅದೇ ಥರ CR7 ಮಗನೊಂದು ತಂದು ಸಾಕಿದ್ದಾರೆ. ತುಂಬ ಒಂದು ಖುಷಿ ಆಗುತ್ತೆ. ಯಾರೂ ಹೇಳಲ್ಲ, ದೂರದಿಂದ ಬಂದ್ರೂ ಕೂಡ ಅಷ್ಟೋ ಕೊಡ್ರಿ ಅಂತಾರೆ ಕೆಲವರು ಇಲ್ಲ ಇಷ್ಟೇ ಅಂತ ನಿಗದಿ ಮಾಡ್ತಾರೆ. ಆದರೆ ತುಂಬ ಖುಷಿ ಆಗ್ತಿದೆ ನೋಡಿ. ಈ ಥರ ನೋಡಿ ಎಷ್ಟು ನೀಟಾಗಿ ಮೈ ಸವರಿಸ್ಕೊಂಡು ಹೆಂಗೆ ನಿಂತವೆ ಅಂದರೆ ಅಷ್ಟು ದೊಡ್ಡ ಓರಿ, 6ರಲ್ಲಿ ಓರಿ 2ರಲ್ಲಿ ಓರಿ. ಓಕೆ, ಥ್ಯಾಂಕ್ ಯು ಅಣ್ಣ. ಬಿಡಿ ಹಂಗೆ ಒಳಗೆ. ಸರಿ ಆಯ್ತು. ಈಗ ಒಂದು ಕೆಲಸ ಮಾಡು, ಇವಾಗ ಅದೇ ರೋಡಲ್ಲೇ ಕಣ್ಬಾ ಅಮ್ಮ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವಾಗ ಏನು ನಾವು ಡಾಲಿ ಓರಿ ಅಂತ ಹೇಳಿದ್ವೋ, ಆ ಡಾಲಿ ಓರಿಯ ಮಗನ್ನ ಏನು ಈಗ ನಮ್ಮ ಮದಾಪುರ SRS ಅವ್ರದ್ದು ವಿಡಿಯೋ ಮಾಡಿದ್ವೋ, ಆ ಓರಿಯ ಮೊದಲ ಕರು ಇದು. ಒಂದು ಚಿಕ್ಕ ಕರುನಲ್ಲಿ ನಾನು ಇದನ್ನು ವಿಡಿಯೋ ಮಾಡಾಕಿದ್ದೆ, ಅವತ್ತೇ ಆ ಥರ ಇತ್ತು. ಇವತ್ತು ಇನ್ನೂ ಚೆನ್ನಾಗಿದೆ, ಚೆನ್ನಾಗಿ ಸಾಕಿದ್ದಾರೆ. ನೋಡ್ತಾ ಇರ್ಬೋದು, ತುಂಬ ಒಂದು ಖುಷಿ ಆಗ್ತಿದೆ. 1 ವರ್ಷ ಆಯ್ತೇನಪ್ಪ? 1 ವರ್ಷ ಆಗಿದೆಯಂತೆ ಈ ಕರು ಹುಟ್ಟಿ. ತುಂಬ ಒಂದು ಖುಷಿ ಆಗ್ತಿದೆ. 1 ವರ್ಷಕ್ಕೆ ಈ ಮಟ್ಟಕ್ಕೆ ಸಾಕಿ ನಿಲ್ಲಿಸಿದ್ದಾರೆ. ಇನ್ನು ಹಾಲು ಕುಡಿತದ ಇಲ್ವಪ್ಪ? ಮುಡಿಸ್ಬಿಟ್ಟಿದ್ದೀರಾ? ಓಕೆ. ಇವಾಗ ಇದ್ರ ತಾಯಿಗೆ ಬೇರೆ ಯಾವ ಓರಿ ಕೊಡಿಸಿದ್ದೀರಾ? ತಿರ್ಗಿ ಅದೇ ಓರಿ? ಇದ್ರ ಅಮ್ಮನಿಗೆ ಮತ್ತೆ ಇದೇ ಅದೇ ಪಾರ್ಥ ಓರಿನೇ ನೀವು ಬಿಟ್ಟಿದ್ದೀರಾ? ಓಕೆ. ಇವಾಗ ಈ ಓರ್ಗರು ಬಿದ್ದಿದೆ, ಯಾರಾದರೂ ಬಂದು ಈ ಕರುನ ಕೇಳಿದಾರಾ? ಫೋನ್ ಮಾಡಿ ಕೇಳವ್ರೆ ಅಣ್ಣ. ಓಕೆ. ನಾವು ಇನ್ನ ಕೊಟ್ಟು ಕೆಂಗಲ್ ಗಂಟೆ ಇರಲಿ ಅಂತ. ನೆಕ್ಸ್ಟ್ ಕೆಂಗಲ್ವರೆಗೂ ಇನ್ನು ಒಟ್ಟಿನಲ್ಲಿ ಕೆಂಗಲ್ವರೆಗೂ ಯಾರಿಗೂ ಸದ್ಯಕ್ಕೆ ವ್ಯಾಪಾರ ಹೇಳಲ್ಲ. ಓಕೆ. ಆಗ ಒಂದು ವೇಳೆ ಯಾರಾದರೂ ಬಂದು ಇಲ್ಲ ನಮಗೆ ಬೀಜಕ್ಕೆ ಬೇಕೇ ಬೇಕು ಅಥವಾ ಕೂಟಕ್ಕೆ ಬೇಕು ಅನ್ನೋಂಥ ಕೇಳೋಂಥ ಪರಿಸ್ಥಿತಿ ಬಂದಾಗ ಏನು ಮಾಡಿ? ಈಗ ಸದ್ಯಕ್ಕೆ ಕೊಡಲ್ಲ ಅಣ್ಣ, ಕೆಂಗಲ್ ಗಂಟ ಯಾವುದೇ ಕಾರಣಕ್ಕೂ ಕೊಡಲ್ಲ. ಕೆಂಗಲ್ವರೆಗೂ ಯಾವುದೇ ಕಾರಣಕ್ಕೂ ಕೊಡಲ್ಲ. ಓಕೆ. ಏನು ತಿಂಡಿ ಆಗ್ತಾ ಇದ್ದೀರಾ ಇವಾಗ ಸದ್ಯಕ್ಕೆ? ಬೆಳಗ್ಗೆ 1 ಲೀಟ್ರ್ ಹಾಲು, ಓಕೆ, ಅರ್ಧ ಬೆಲ್ಲ, ಹಾಂ, ಸಂಜೆ ಹೊತ್ತು ಜೋಳ ನುಚ್ಚು, ಹಾಂ, ಹುಳಿ ನುಚ್ಚು, ಅಕ್ಕಿ ನುಚ್ಚು, ರವೆ ಬೂಸ, ಓಕೆ, ಅಷ್ಟೇ ಇಷ್ಟನ್ನು ಕೊಡ್ತಾ ಇದ್ದೀರಾ? ಓಕೆ. ಇವಾಗ ಕರು ಎತ್ತಗಾಗತ್ತೆ ಅಂತನ ನಿಮ್ಮ ಮನಸ್ಸಲ್ಲಿ ಓರಿಗೆ ಮಾಡ್ಬೋದು ಅಂತ? ಬಿತ್ತನೆ ಕರಿಗೆ ಆಯ್ತದೆ ಅಣ್ಣ, ಬೀಜಕ್ಕೆ ಕರ ಆಯ್ತು, ಬೀಜಕ್ಕಾಗ ಕರ ಎಲ್ಲ ಲಕ್ಷಣಗಳು ಅವೈತೆ ಆ ಥರ. ನಿಮಗೆ ಅದು ಈಗ ಇರ್ತಕ್ಕಂಥ ಏನು ಆ ಪಾರ್ಥ ಓರಿನ ಮೀರಿಸುವಂಥ ಕರು ಆಗುತ್ತಾ? ಆಯ್ತದೆ ಅಣ್ಣ, ಅದನ್ನ ಮೀಡ್ಸೋಂಥ ಕರನೇ ಆಯ್ತದೆ ಆ ಥರ. ಈಗ ಡ್ರಾಪಲ್ಲಾಗ್ಬೋದು, ಕುತ್ತಿಗೆ ಭಾಗದಲ್ಲಾಗ್ಬೋದು, ರಾಮ್ದಲ್ಲಾಗ್ಬೋದು. ನೋಡ್ತಾ ಇರ್ಬೋದು ಸ್ನೇಹಿತರೆ. ಸೊ ಈ ಕರನ ಚಿಕ್ಕ ಕರುನಲ್ಲಿ ನಾನು ವಿಡಿಯೋ ಮಾಡಿದ್ದೆ. ಆವಾಗ ಡಾಲಿ ಓರಿ ಈ ವಿಚಾರನ ನಾವು ಹುಡ್ಕಾಡಕ್ಕೆ ಹೋದಾಗ ಈ ಓರಿ ಬಗ್ಗೆ ಸೊ ನಾನು ಈ ಕರು ಹಾಕಿತ್ತು ಅಂದ್ಬಿಟ್ಟು ಅವಾಗ ತಾನೇ ಈ ಕರುನ ಒಂದು ಚಿಕ್ಕ ವಿಡಿಯೋ ಮಾಡ್ಕೊಂಡಿದ್ದೆ. ಸೊ ನಿಜಕ್ಕೂ ಇವಾಗ ಇಷ್ಟು ದಿನ ಆದಮೇಲೆ ನಾವು ಇವತ್ತು ಬಂದಾಗ ಲಾಸ್ಟ್ ಟೈಮು ಇನ್ನೂ ಅಂಥ ದೊಡ್ಡ ಕರ ಏನಲ್ಲ, ಬಂದಿದ್ದೋ ಒಂದು ಸಾರಿ ಬಂದು ಕರುನ ನೋಡ್ಕೊಂಡು ಹೋಗಿದ್ದೋ, ಪರವಾಗಿಲ್ಲ ಸುಮಾರಾಗಿ ಆಗುತ್ತೆ ಅಂತ ಅಂದ್ಕೊಂಡು ಇವತ್ತು ತುಂಬ ಖುಷಿ ಆಗ್ತಿದೆ. ಯಾಕೆ ಅಂತಂದರೆ ಇವತ್ತು ಇಂಥದ್ದೊಂದು ಕರು ಒಂದು ದೊಡ್ಡ ಮಟ್ಟಕ್ಕೆ ನಿಂತ್ಕೊಳ್ಳುತ್ತೆ ಅನ್ನೋಂಥ ಇದು ಬಂದಾಗ, ಮನವರಿಕೆ ಆದಾಗ ಯೋಚನೆಯಲ್ಲಿ ಎಂಥವ್ರಿಗೂ ಒಂದು ಸೆಕೆಂಡು ಶಾಕ್ ಆಗುತ್ತೆ. ಆ ಓರಿಲಿ ಇಂಥ ಕರ ಬೀಳ್ತಾ ಅಂತ ನಾವು ಅಂದ್ಕೊಂಡಿದ್ದೋ ನಿಜ ಅದ್ರ ಅಪ್ಪನ್ನ ಮೀರಿಸುತ್ತಾ ಅಂತ. ನಿಜ ಡೆಫಿನೆಟ್ಲಿ ಅದ್ರ ಅಪ್ಪನ್ನ ಮೀರಿಸುತ್ತೆ. ತುಂಬ ಒಂದು ಖುಷಿ ಆಗ್ತಿದೆ.
ನೋಡ್ತಾ ಇರ್ಬೋದು ಸ್ನೇಹಿತರೆ. ನಿಜ ಏನು SRS ಓರಿ ಅಂತ ನಾವು ಪಾರ್ಥಣ್ಣವ್ರದ್ದು ಇವಾಗ ವಿಡಿಯೋ ಮಾಡಿದ್ವೋ, ಆ ಪಾರ್ಥ ಓರಿ ನಿಜಕ್ಕೂ ಅವರು ಅದನ್ನು ಆ ಹೆಸರನ್ನ ಯಾಕೆ ಕಟ್ಟಿದ್ರೋ ಗೊತ್ತಿಲ್ಲ, ಪಾರ್ಥ ಅಂತ ಅವ್ರಿಗಿಷ್ಟ ಅಂತ ಕಟ್ಟಿದ್ರೋ ಅಥವಾ ಏನೋ ಗೊತ್ತಿಲ್ಲ ನಮ್ಮ SRS ಅವರು. ನಿಜ ಆ ಓರಿಯನ್ನು ಮೀರಿಸ್ತಕ್ಕಂಥ ಓರಿ ಆಗುತ್ತೆ. ತುಂಬ ಒಂದು ಖುಷಿ ಆಗ್ತಿದೆ, ಯಾಕೆಂದರೆ ಈ ಮಟ್ಟಕ್ಕೆ ಬಂದಿದೆ ಅಂದರೆ ಯಾಕೆಂದರೆ ಕೆಲವ್ರ ಮನೆಗಳಲ್ಲಿ ಸಾಕಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಕೆಲವ್ರು ಇನ್ನೂ ಚೆನ್ನಾಗಿ ಸಾಕ್ತಾರೆ, ತುಂಬಾ ಚೆನ್ನಾಗಿ ಸಾಕ್ತಾರೆ. ನಾವು ಕೆಲವು ಜಾಗದಲ್ಲಿ ಹೋದಾಗ ಅದನ್ನೇ ಹೇಳ್ತೀವಿ, ದಯವಿಟ್ಟು ಕೆಲವು ಕರ ಬಿತ್ತನೆಗೆ ಬರುತ್ತೆ ಅಂತ ಅಂದಾಗ ನಾವು ಚೆನ್ನಾಗೇ ಸಾಕಬೇಕು. ಎಲ್ಲೋ ಕೆಲವ್ರಿಗೆ ಹೇಳ್ತಾರೆ ನಮ್ಮ ಕಸಬ್ದಾರಿಗಳು, 100 ಕರುಗೆ 1 ಕರು ಒಳ್ಳೆ ಕರು ಬಿತ್ತನೆ ಕರು ಹುಟ್ಟೇ ಹುಡುತಣ ಅಂತ. ಹುಟ್ಟಿರೋ ಮೊದಲನೇ ಕರುನೇ ಬಿತ್ತನೆಗೆ ಬಂದಿದೆ ಅಂದರೆ ತುಂಬ ಒಂದು ಖುಷಿ ಆಗುತ್ತೆ. ಆಮೇಲೆ ಇದರಲ್ಲಿ ಇನ್ನೊಂದು ಹಂಗೆ ಇರಲಪ್ಪ ಇರಲಿ ಇದರಲ್ಲಿ ಇನ್ನೂ ಒಂದು ವಿಶೇಷತೆ ಏನು ಅಂತಂದರೆ ಈ ದನದ ಬಗ್ಗೆ ಏನು ಈ ವರ್ಷ ಕೆಂಗಲ್ ಆಂಜನೇಯನ ಜಾತ್ರೆ ಒಳಗಡೆ ನಾನು ಹಸು ಕರುಗಳಿಗೆ ಕಮಿಟಿ ಮಾಡಿ ಸ್ಪರ್ಧೆ ಮಾಡಿದ್ನೋ, ಅದರಲ್ಲಿ ಪ್ರಥಮ ಬಹುಮಾನವನ್ನು ತಗೊಂಡಂಥ ಹಸಕರ ಓರ್ಗರಿನ ಇದು ತುಂಬ ಒಂದು ಖುಷಿ ಆಗ್ತಿದೆ ಅಲ್ವೇನಪ್ಪ. ಪ್ರಥಮ ಬಹುಮಾನ ನಮ್ಗೆ ಗೊತ್ತಿರಲಿಲ್ಲ ಇದೆ ಅಂತ, ಆಮೇಲೆ ಲಾಸ್ಟಲ್ಲಿ ಗೊತ್ತಾಯಿತು. ಯಾಕೆಂದರೆ ನಾವು ಯಾರಿಗೂ ನಾವು ಇಂಥವ್ರು ಕೊಡ್ತೀವಿ ಅಂತ ಏನು ಹೇಳಿರಲಿಲ್ಲ. ಸೊ ಡಾಕ್ಟರ್ ಸೆಲೆಕ್ಷನ್ಗೆ ಬಿಟ್ಟಾಗ ಅದರಲ್ಲಿ ಈ ಓರಿನ ಸೆಲೆಕ್ಷನ್ ಆಗಿತ್ತು ಹಸಕರ. ತುಂಬ ಒಂದು ಖುಷಿ ಆಯಿತು. ಜೊತೆಗೆ ಇದೇ ಥರ ಇನ್ನೊಂದು ಊರಲ್ಲಿ ಒಂದು ಹೆಣ್ಗರಿ ನಸಿಗೆ ಮೊನ್ನೆ ಕೊಮ್ಮಾಡಕ್ಕೆ ಹೋದಾಗ ಒಂದು ವೀಡಿಯೋ ಮಾಡಿದ್ದೆ, ಅದು ಇದೇ ಥರ ಸಿಕ್ಕಿದ್ದು. ಒಂದು ಖುಷಿ ಏನಂದರೆ ಏನೋ ಒಂದು ನಮ್ಮಿಂದ ಒಂದು ಒಳ್ಳೇದಾಗಬೇಕು, ಒಳ್ಳೇದು ಮಾಡಬೇಕು ಅಂದಾಗ ಮಾಡ್ಬೋದು. ಓಕೆ, ಹಾಗೊಂದು ವೇಳೆ ಯಾರಾದರೂ ಬಂದು ಇಲ್ಲ ಅಣ್ಣ ನಮಗೆ ಬೇಕೇ ಬೇಕು ಕರು ಕೊಡಿ ಅಂತ ಕೂತ್ಕೊಂಡಾಗ ಏನು ಮಾಡ್ತೀವಿ? ಯಾವುದೇ ಕಾರಣಕ್ಕೂ ಯಾವುದೇ ಕೆಂಗಲ್ ಗಂಟೆ ಯಾವುದೇ ಕಾರಣಕ್ಕೆ ಯಾರಿಗೂ ಕೊಡೋಲ್ಲ, ವ್ಯಾಪಾರ ಹೇಳಲ್ಲ, ಮನೆಯಿಂದ ಆಚ್ಕೊಂತೂ ಕೊಡೋಲ್ಲ ಕೆಂಗಲ್ ಗಂಟೆ. ಓಕೆ, ಮೊಬೈಲ್ ನಂಬರು 8970 22 38 52 ಕನ್ಫರ್ಮ್ ಇದೇ ನಂಬರಾ? ಇದೇ ನಂಬರ್ ಅಲ್ಲ, ಯಾಕೆ ಅಂದರೆ ತಿಂಗ್ಳಿಗೆ ಒಂದು ನಂಬರ್ ಇಟ್ಕೊಂತ ನಮ್ಮ ಹುಡುಗ ಅಂತ ಹೇಳ್ತಾರೆ ಎಲ್ಲರೂ. ಇದೇ ನಮ್ಮ ಅಪ್ಪಂದು. ಓ, ಅಪ್ಪಾಜಿ ನಂಬರ್ ಹೇಳ್ಬಿಟ್ಟಿದೆ, ಅದಕ್ಕೆ ನಿನ್ನ ನಂಬರ್ ಹೇಳಿಲ್ಲ. ನೋಡಿ ಸ್ನೇಹಿತರೆ, ಈ ಕಲೆಗಾರ ಯಾವ ಥರ ಅಂದರೆ ಸುಮಂತು ಅಂತಂದರೆ ಸುಮಂತ್ ಅಲ್ವೇನಪ್ಪ? ಸುಮಂತ್ ಅಂತ. ಯಾವ ಊರು ನಿಮ್ಮದು? ಮಾದಾಪುರ. ಸುಮಂತು ಅಂತ ಕೇಳಿದ್ರೆ ಯಾರು ಹೇಳ್ತಾರೆ. ಅಣ್ಣನ ನಂಬರ್ ಕೇಳಿದ್ರೆ ಮಾತ್ರ ಜನನೇ ಗಾಬರಿ ಆಯ್ತಾರೆ. ಅಣ್ಣನ ನಂಬರ್ ಹೆಂಗೆ ಅಂದರೆ ನೋಡಿ, ಅವ್ರ ತಾತ ಓರಿ ಮೇಸದಲ್ಲಿ ಫೇಮಸ್ ಅಂತೆ, ಅದಕ್ಕೆ ಮೊಮ್ಮಗ ಎದ್ದವನಿಗೆ. ಅವ್ರ ತಂದೆ ಎದ್ದಿರಲಿಲ್ಲ, ಮೊಮ್ಮಗ ಸ್ಟಾರ್ಟ್ ಮಾಡವನೆ ಬೀಜದೋರಿ. ಅಲ್ಲ ಕಣ, ಏನು ಬೀಜದೋರಿ ನೀನೇ ಮಾಡ್ತೀಯಾ ಹೆಂಗೆ? ಇಲ್ಲ ಅಣ್ಣ, ಕೆಂಗಲ್ ಗಂಟೆ ಇರಲಿ ಮೆಣಂಗೆ ಮಾಡ್ಬಿಟ್ಟು ಯಾರು ಕಾಯಿಸ್ಬಿಟ್ರೆ ಯಾರು ಕೊಡ್ತೀವಿ, ಅವಾಗ ಕೊಡ್ತೀಯಾ? ಓಕೆ, ತುಂಬ ಚೆನ್ನಾಗಿ ಸಾಕ್ತಾ ಇದೆಯಾ, ತುಂಬ ಖುಷಿ ಆಗುತ್ತೆ. ಇನ್ನೂ ಚೆನ್ನಾಗಿ ಸಾಕು ಮುಂದಿನ ದಿನಗಳಲ್ಲಿ. ಹಾಂ, ಸೇಮ್ ಅದ್ರ ಅಪ್ಪ ಕತ್ತು, ಆ ಭುಜ, ಸೊಂಟ, ಕಾಲಿನ ಕಂಬ, ಎದ್ಭುಜ. ನಮ್ಮ ಹುಡುಗನ್ನ ಯಾರಾದರೂ ಬಂದು ಅಡ್ರೆಸ್ ಕೇಳಿದ್ರೆ ಫಸ್ಟೇ ಅವ್ನ ಮೊಬೈಲ್ ನಂಬರ್ ಕೇಳಬೇಡಿ. ಯಾಕೆಂದರೆ ತಿಂಗ್ಳಿಗೆ ಒಂದು ಮೊಬೈಲ್ ನಂಬರ್ ಚೇಂಜ್ ಮಾಡ್ತಾನಂತೆ. ಯಾವ ಫಿಲ್ಮ್ ಆಕ್ಟ್ರು ಕೂಡ ಚೇಂಜ್ ಮಾಡಲ್ಲ, ರಾಜಕಾರಣಿನೂ ಕೂಡ ಚೇಂಜ್ ಮಾಡಲ್ಲ. ಅಣ್ಣ ತಿಂಗ್ಳಿಗೆ ಒಂದು ಮೊಬೈಲ್ ನಂಬರ್ ಚೇಂಜ್ ಮಾಡ್ತಾನಂತೆ, ಅವ್ರ ತಂದೆ ನಂಬರಲ್ಲೇ ಸಿಗ್ತದೆ. ಹಾಗಾಗಿ ಸದ್ಯಕ್ಕೆ ಓರಿಯನ್ನು ಕೊಡಲ್ವಂತೆ. ಸೊ ನೋಡ್ತಾ ಇರ್ಬೋದು, ಅವರು ಅಣ್ಣ ಈ ವರ್ಷ ಸಂಕ್ರಾಂತಿ ಹಬ್ಬಕ್ಕೆ ಮೆರವಣಿಗೆ ಮಾಡೇ ಓರಿ ಬಿಚ್ಚಬೇಕು ಅಂತ ಆಸೆ ಅಣ್ಣ. ಯಾಕೆಂದರೆ ಪಾರ್ಥ ಓರಿಗೆ ಹುಟ್ಟಿರ್ತಕ್ಕಂಥ ಮೊದಲನೇ ಕರುನೇ ಬಿತ್ತನೆಗೆ ಬರ್ತದೆ ಅಂತ ಒಂದು ತುಂಬ ಖುಷಿಯಲ್ಲಿದ್ದೀವಿ ಅಂತ ಹೇಳಿದ್ದಾರೆ. ತುಂಬ ಒಂದು ಖುಷಿ ಆಗುತ್ತೆ. ಅವ್ರೂ ಸಾಕ್ತಿದ್ದಾರೆ ಅಂದರೆ ಹಿಂಗೆ ಸಾಕಬೇಕು ದನನ, ನಿಜ ಒಂದು ಖುಷಿ ಆಗುತ್ತೆ. ಸುಮಂತು, ಇವಾಗ ಇದನ್ನು ಬಿಟ್ಟರೆ ಆ ಊರಿಗೆ ಬೇರೆ ಯಾವುದು ಕರುಗಳು ನಿಮ್ಮ ಮನೇಲಿ ಬಿದ್ದಿಲ್ವಾ? ಇನ್ನೂ ಯಾವುದೂ ಇಲ್ಲ. ನೋಡ್ತಾ ಇರ್ಬೋದು, ಕರೆಕ್ಟಾಗೆ 1 ವರ್ಷ ಈ ಕರು ಹುಟ್ಟಿ 1 ವರ್ಷಕ್ಕೆ ಯಾವ ಮಟ್ಟಕ್ಕೆ ಹುಡುಗ ತಯಾರು ಮಾಡಿದ್ದಾನೆ ಅಂತಂದರೆ ನಿಜ ತುಂಬ ಒಂದು ಖುಷಿ ಆಗುತ್ತೆ. ನೋಡಿರಿ, ಆಲ್ರೆಡಿ ಯಾವ ಮಟ್ಟಕ್ಕೆ ತಯಾರು ಮಾಡಿದ್ದಾನೆ ಅಂದರೆ ಆಲ್ರೆಡಿ ದನಿನ ಮೇಲೆ ನಿಲ್ಬೋದು, ಆ ಲೆವೆಲ್ಗೆ ಅದು ಈಚೆಗೆ ತೆಗೀತದೆ ಟ್ಯೂಬ್ನ. 1 ವರ್ಷಕ್ಕೆ ತಯಾರು ಮಾಡ್ತಿದ್ದಾನೆ ಹುಡುಗ, ತುಂಬ ಒಂದು ಖುಷಿ ಆಗುತ್ತೆ. ಸುಮಂತ, ಒಟ್ಟಿನಲ್ಲಿ ಈ ವರ್ಷ ಕೆಂಗಲಲ್ಲಿ ಏನೋ ಒಂದು ಮಾಡ್ತೀಯಾ? ನೋಡ, ಕೆಂಗಲ್ ಗಂಟೆ ಇರಲಿ ಅಣ್ಣ. ಹಾಂ, ಓಕೆ, ಹಂಗೆ ಬಿಡು ವಾಕಿಂಗ್ನ ಮುಂದಕ್ಕೆ. ಹೊಡಿ 1 ಕಿಲೋಮೀಟ್ರ್ ದಿನ ಇದ್ದಾನಕ್ಕೆ ಹೋಗಲಿ, ಆರಾಮಾಗಿ ಹೋಗಲಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಬಾ. ನೋಡ್ತಾ ಇರ್ಬೋದು, ಕೈ ಕಾಲಲ್ಲಾಗಲಿ ಯಾವುದ್ರಲ್ಲೂ ರಾಜಿ ಅನ್ನೋದೇ ಇಲ್ಲ. ನಿಜ. ಹೋಗು, ಹಂಗೆ ಕೆಳಕ್ಕೆ ಹೋಗು, ಹೋಯ್ತದ ಹೋಗು.
ಡೈಲಿ ಒಂದೊಂದು ಕಿಲೋಮೀಟ್ರ್ ಹಾಕ್ಬಿಡಪ್ಪ. ಒಂದೊಂದು ಕಿಲೋಮೀಟ್ರ್ ಹಾಕ್ಬಿಟ್ರೆ ಅದಾಗದೆ ಅದಕ್ಕೆ ಬರ್ತದೆ, ಗೊತ್ತಾಯ್ತಾ? ಬಾ ತಿರುಗಿಸ್ಕೊಂಡು. ಹೊಡೀಲಿ ಕುಸಾಲು ಹೊಡೀಲಿ. ಹಗ್ಗ ಬಿಡು, ಉದ್ದಕ್ಕೆ ಬಿಡು ಹಗ್ಗ ಉದ್ದಕ್ಕೆ ಬಿಡು. ಬಾರೋ ಹಿಂದಕ್ಕೆ, ಹಗ್ಗ ಉದ್ದಕ್ಕೆ ಬಿಟ್ಟು ಬಾರೋ. ಬಿಡು ಹಗ್ಗನ ಬಿಟ್ಟು ಬರಬೇಕು, ಅದು ಖುಷಿಯಾಗಿ ಓಡಾಡಬೇಕು. ಹಾಂ ಹೋಗು, ಆಯ್ತು ಹೋಗು ಅದ್ರ ಜೊತೆ ಹೋಗು. ಮಾಡಿದೆ ಬಾ, ಇಲ್ಲಿ ಬಾರಮ್ಮ, ಆಮೇಲೆ ಮಾಡಿದೆ ಕೊಡ್ತೀನಿ ನಿಮಗೆ ದುಚ್ಚಿ. ಇಲ್ಲಿ ಬಾರೆ, ಹಂಗೆ ಮಾಡ್ತೀನಿ. ಸುಮ್ಮನೆ ಹೋಗಿ ಮುಂದೆ ಹೋಗು. ನಡೆಯಪ್ಪ ಮನೆ ಹತ್ರ. ನೀನು ಮಾಡ್ತೀಯಾ? ಕೊಡಿ, ಹಂಗೆ ಮುಂದಕ್ಕೆ ನಡಿಯ, ಹಾಂ ತಗೊಳಮ್ಮ, ಹಿಡ್ಕೊಂಡು ಹೋಗಮ್ಮ. ಹಾಂ ಮಾಡ್ಕೊ ಬರೋಕಮ್ಮ, ಹೋಗಮ್ಮ. ಹಾಂ ಬಿಡು, ಕಟ್ಟಾಕಲ್ಲ ಮೇಲೆ ಕಟ್ಟಾಕು. ಇರು. ಹಾಂ ಸೈಡ್ಗೆ ಹಾಕೋ ಕೈ. ಹಾಂ ಹಂಗೆ. ಹಾಂ ಈ ಕಡೆ ನೋಡ್ರಿ ಇಬ್ರು. ಹಾಂ ಓ ಸೂಪರ್. ಈಗ ಇಲ್ಲಿ ಈ ಕಡೆ ದುಚ್ಚಿ, ಈ ಕಡೆ ನೋಡಮ್ಮ. ಇಲ್ಲೋಡೆ ದುಚ್ಚಿಮ್ಮ, ಇಲ್ಲೋಡೆ ಅಪ್ಪ ನೋಡೆ. ಇವೆರಡು ನಮ್ಮೂರ್ಗರುಗಳು ನೋಡಿ. ಇವೆರಡಕ್ಕೂ ಒಂದೊಂದು ಕೂಟ ಬೇಕು. ಯಾವಾರ ಇದ್ರೆ ಕೊಟ್ಟರೆ ಕೂಟಕ್ಕೆ ಹಾಕತ್ತೀವಿ. ಎರಡಕ್ಕೂ ಒಂದೊಂದು ಕರ ಕೂಟ ಹಾಕೋಬೇಕು. ಓಕೆ ಸುಮಂತ, ಒಟ್ಟಿನಲ್ಲಿ ಚೆಂದಾಗಿ ಮೇಯಿಸಿ ಕೆಂಗಲ್ಗೆ ಬಾಪ, ಖುಷಿ ಆಗುತ್ತೆ. ಸರಿನಾ? ಓಕೆ.